ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅಭ್ಯಾಗತರಾಗಿರುವಂತಹ ಸಿರ್ಸಿ TMSನ ಅಧ್ಯಕ್ಷರು, ಹಿರಿಯ ಸಹಕಾರಿಗಳು ಆಗಿರುವಂತಹ, ನ್ಯಾಯವಾದಿಗಳು ಆಗಿರುವಂತಹ ಶ್ರೀಯುತ GT ಹೆಗಡೆ ತಟ್ಟಿಸರವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಅದೇ ಥರ ಧಾರವಾಡ ಹಾಲು ಒಕ್ಕೂಟದ ಪ್ರಭಾರಿ ಅಧ್ಯಕ್ಷರು ಹಾಗೂ ಸಿರ್ಸಿ KDCC ಬ್ಯಾಂಕ್ನ ನಿರ್ದೇಶಕರು ಆಗಿರುವಂತಹ ಶ್ರೀಯುತ ಸುರೇಶ್ ಚಂದ್ರ ಹೆಗಡೆ ಕೆಶನ್ಮನೆ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಹಾಗೆ ದೊಡ್ಡನಳ್ಳಿಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ SN ಹೆಗಡೆ ದೊಡ್ಡನಳ್ಳಿ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ನಾಗರಾಜ್ ಅಧ್ಯಕ್ಷರು ಕರ್ಕ ಬನ್ನಿ. ಅದೇ ಥರ ಇವತ್ತು ಗೌರವ ಸನ್ಮಾನದೊಂದಿಗೆ ನಾಗರಿಕವಾಗಿ ಸೇವಾ ಸಹಕಾರಿ ಸಂಘದಿಂದ ಹಾಗೂ ಹಾಲು ಉತ್ಪಾದಕರ ಸಹಕಾರಿ ಸಂಘದಿಂದ ಬೀಳ್ಕೊಡ್ತಾ ಇರುವಂತಹ ಶ್ರೀ ಗುರುನಾಥ್ ಹೆಗಡೆ ಸೋಮನಹಳ್ಳಿ ಅವರು ಕೂಡ ಮುಖ್ಯ ಕಾರ್ಯನಿರ್ವಾಹಕರು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ಕೇಳ್ಕೊತೀನಿ. ಅದೇ ಥರ ಕ್ಲಾರ್ಕಾಗಿ ನಿವೃತ್ತಿಗೊಂಡಂತಹ, ಪ್ರಸ್ತುತವಾಗಿ ಅರೆಕಾಲಿಕರಾಗಿ ಕೂಡ ಸೊಸೈಟಿಯಲ್ಲಿ ತಮ್ಮ ಸೇವೆಯನ್ನು ನಡೆಸ್ತಾ ಇರುವಂತಹ ಶ್ರೀ ರಾಮದಾಸ್ ನಾಯ್ಕ್ ಓಪ್ಳೆಕೊಪ್ಪ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಸ್ಕೋತೀನಿ. ಮುಖ್ಯ ಅಭ್ಯಾಗತರಾಗಿರುವಂತಹ ಮಾನ್ಯ ಶಾಸಕರು, ಯಲ್ಲಾಪುರ ಮತ್ತು ಮುನಗೋಡು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರುವಂಥ ಶ್ರೀಯುತ ಶಿವರಾಮ್ ಹೆಬ್ಬಾರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರ ಸೂಚನೆಯಂತೆ ಕೂಡ ನಾವು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀವಿ. ಅವರು ಇಲ್ಲಿಯ ಕಾರ್ಯಕ್ರಮದ ನಂತರದಲ್ಲಿ ಮತ್ತೊಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಬೇಕಾಗಿದೆ. ಹಾಗೆ ಸಿರ್ಸಿ ರಾಘವೇಂದ್ರ ಮಠದ ಅಧ್ಯಕ್ಷರು ಹಾಗೂ ಸಿರ್ಸಿ ಜೀವಜಲ ಕಾರ್ಯಪಡೆಯ ಅಧ್ಯಕ್ಷರಾಗಿರುವಂಥ ಶ್ರೀನಿವಾಸ್ ಹೆಬ್ಬಾರ್ ಅವರು ಬೆಳಗ್ಗೆ ನಮ್ಮಲ್ಲಿ ದೂರವಾಣಿ ಮೂಲಕ ತಾನು ಬರ್ತೇನೆ ಅಂತೇಳಿ ಹೇಳಿದರು. ಮಧ್ಯಾಹ್ನದ ಅನಿವಾರ್ಯತೆಯಿಂದ ಅವರ ಮನೆಗೆ ಧಾರವಾಡ ಹೈಕೋರ್ಟ್ ಜಡ್ಜಸ್ ರವರು ಬಂದಿದ್ದರಿಂದ ತಾನು ಬರ್ತೀನಿ, ನೀವು ಕಾರ್ಯಕ್ರಮವನ್ನು ಮುಂದುವರಿಸಿ, ಬಂದು ಕಾರ್ಯಕ್ರಮ ನಡೀತಾ ಇದ್ದರೆ ಜಾಯ್ನ್ ಆಗ್ತೀನಿ, ಎಲ್ಲರೂ ಉಪಸ್ಥಿತರು ಇರ್ತೀನಿ ಅಂತೇಳಿ ಹೇಳಿದ್ದಾರೆ. ಅವರಿಗೂ ಹಾಗೆ ಸಿರ್ಸಿ KDCC ಬ್ಯಾಂಕ್ನ MD ಅವರಾದಂತಹ ಶ್ರೀಯುತ ಶ್ರೀಕಾಂತ್ ಭಟ್ರವರು ಅವರು ಕೂಡ ಇವತ್ತು ತಮ್ಮ ವೃತ್ತಿ ಜೀವನದಿಂದ ನಿವೃತ್ತಿಗೊಳ್ತಾ ಇದ್ದಾರೆ. ನಮಗೆ ಈ ಆಮಂತ್ರಣವನ್ನು ಮುದ್ರಿಸಿ ಅವರನ್ನು ಆಮಂತ್ರಿಸಲು ಹೋದಾಗ ಆ ವಿಷಯ ಗೊತ್ತಾಗಿದ್ದು, ಅವರು ನೀವು ಯಶಸ್ವಿಯಾಗಲಿ ಕಾರ್ಯಕ್ರಮ ಶುಭವನ್ನು ಹಾರೈಸಿದ್ದಾರೆ. ಹಾಗೆ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಶಂಕರ್ ನಾಯ್ಕ್ ಕುಂಚಳ್ಳಿ ಅವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಅದೇ ಥರ ಸಹಾಯಕ ಉಪನಿಬಂಧಕರು ಸಿರ್ಸಿ ಶ್ರೀಯುತ ಅಜಿತ್ ಶಿರಾಟಿ ಅವರು ಹಾಗೂ ನಿವೃತ್ತ ಲೆಕ್ಕ ಪರಿಶೋಧಕರು ಕಾರ್ಯನಿಮಿತ್ತ ಬೇರೆ ಊರಿಗೆ ತೆರಳಿದ್ದರಿಂದ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಹಾರೈಸಿದ್ದಾರೆ. ಅವರೆಲ್ಲರ ಶುಭ ಹಾರೈಕೆಯೊಂದಿಗೆ ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಹಾಗೆ ಅಧ್ಯಕ್ಷರು ಸ್ವಾಗತ ಇತ್ತು. ನಾಗರಾಜ್ ನೀ ಮೇಲೆ ಬಾ ಸ್ವಾಗತ ಮೇಡಮ್.
ಗೌರವ ಸನ್ಮಾನದೊಂದಿಗೆ ಬೀಳ್ಕೊಡ್ತಾ ಇರುವಂತಹ ಶ್ರೀಯುತ ಗುರುನಾಥ್ ಹೆಗಡೆ ಸೋಮನಹಳ್ಳಿ ಅವರು ಹಾಗೂ ಶ್ರೀಯುತ ರಾಮದಾಸ್ ನಾಯ್ಕ ಉಪ್ಳೆಕೊಪ್ಪ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತೇಳಿ ಕೇಳ್ಕೊತೀನಿ. ಕಾರ್ಯಕ್ರಮವನ್ನು ನಮ್ಮ ಸಂಪ್ರದಾಯದಂತೆಯೇ ಪ್ರಾರ್ಥನಾ ಗೀತೆಯೊಂದಿಗೆ ಆರಂಭಿಸ್ತಾ ಇದ್ದೀವಿ. ಸ್ಥಳೀಯ ಭಜನಾ ಮಂಡಳಿಯ ಮಾತೆಯರಾದಂತಹ ಶ್ರೀಮತಿ ಲಲಿತಾ, ಮಂಜು ಹಾಗೂ ವಿದ್ಯಾ ಹೆಗಡೆ ಅವರು ಪ್ರಾರ್ಥನೆಯನ್ನು ಪ್ರಸ್ತುತಗೊಳಿಸಬೇಕು ಅಂತೇಳಿ ವಿನಂತಿಸ್ಕೋತೀನಿ. ಸ್ತುತಿಸುವೆ ಅನುದಿನ ಪೊರೆಯೋ ಪ್ರಸನ್ನ ಹರಗಿರಿ ಜಾತನಯ ಶ್ರೀ ಗಣಪ ಹರಗಿರಿ ಜಾತನಯ ಶ್ರೀ ಗಣಪ ಶೇಷೋಧರ ವರ ಪಾಶಾಂಕುಶಧರ ಶೇಷೋಧರ ವರ ಪಾಶಾಂಕುಶಧರ ನಾಶರಹಿತರ ವಿತ್ತೇಯ
ಸ್ಥಳೀಯ ಭಜನಾ ಮಂಡಳಿಯ ಮಾತೆಯರಾದಂತಹ ಶ್ರೀಮತಿ ಲಲಿತಾ, ಮಂಜು, ವಿದ್ಯಾ ಹೆಗಡೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಹೆಬ್ಬಾರ್ ಬಂದರ ಮಾನ್ಯ ಶಾಸಕರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಆಡಿಯೋ ಬರ್ತಿಲ್ಲ. ಮಾತಾಡ್ರಿ. ಮಾನ್ಯ ಜನಪ್ರಿಯ ಶಾಸಕರಾದಂತಹ ಶ್ರೀಯುತ ಶಿವರಾಮ್ ಹೆಬ್ಬಾರ್ ಅವರು ಆಗಮಿಸ್ತಾ ಇದ್ದಾರೆ. ಅವರನ್ನು ವೇದಿಕೆಗೆ ನಾವು ಬರಮಾಡಿಕೊಳ್ತಾ ಇದ್ದೀವಿ. ಹಾಗೆ ಕಾರ್ಯಕ್ರಮದ ಅಭ್ಯಾಗತರನ್ನು ಸೇವಾ ಸಹಕಾರಿ ಸಂಘದ ಪರವಾಗಿ ಶ್ರೀ ಅಣ್ಣಪ್ಪ ರಾಮಚಂದ್ರ ನಾಯ್ಕ್ ಪ್ರಭಾರಿ ಸಿ ಅವರು ಸ್ವಾಗತಿಸಬೇಕು ಅಂತೇಳಿ ವಿನಂತಿಸ್ಕೊತಾ ಇದ್ದೀನಿ. ಉಂಚಳ್ಳಿ ಸೇವಾ ಸಹಕಾರಿ ಸಂಘ ನಿಯಮಿತ ಉಂಚಳ್ಳಿ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘ ಉಂಚಳ್ಳಿ ಹಾಗೂ ನಾಗರಿಕರ ಸಹಕಾರದೊಂದಿಗೆ ಉಂಚಳ್ಳಿ ಸೊಸೈಟಿಯಲ್ಲಿ ಕಳೆದ 29 ವರ್ಷಗಳಿಂದ ಮುಖ್ಯ ಕಾರ್ಯನಿರ್ವಾಹಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗುತ್ತಿರುವ ಹಾಗೂ 33 ವರ್ಷಗಳ ಕ್ಲರ್ಕ್ ಆಗಿ ಕಾರ್ಯನಿರ್ವಹಿಸಿ 2018ರಲ್ಲಿ ನಿವೃತ್ತರಾದ ಶ್ರೀ ರಾಮದಾಸ್ ನಾಯ್ಕ್ ಇವರಿಗೂ ಇಂದು ಗೌರವ ಸನ್ಮಾನದೊಂದಿಗೆ ಬೀಳ್ಕೊಡುವ ನಿಮಿತ್ತ ಈ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮಾರಂಭಕ್ಕೆ ಅಧ್ಯಕ್ಷರಾಗಿ ಆಗಮಿಸಿದ ಈ ಉಂಚಳ್ಳಿ ಸೇವಾ ಸಹಕಾರಿ ಸಂಘದ ಸಂಸ್ಥಾಪಕರಾದ ಹಾಗೂ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಮೋಹನ್ ವಿಶ್ವೇಶ್ವರ ಹೆಗಡೆ ಕಬ್ಬೆ ಇವರಿಗೆ ಸೇವಾ ಸಹಕಾರಿ ಸಂಘದ ಪರವಾಗಿ, ಹಾಲು ಉತ್ಪಾದಕರ ಸಂಘದ ಪರವಾಗಿ ಹಾಗೂ ಎಲ್ಲ ನಾಗರಿಕರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮಾನ್ಯ ಶಾಸಕರು ಯಲ್ಲಾಪುರ ಮುಂಗೋಡು ವಿಧಾನಸಭಾ ಕ್ಷೇತ್ರ ಶ್ರೀ ಶಿವರಾಮ್ ಹೆಬ್ಬಾರ್ ಇವರಿಗೂ ಕೂಡ ಉಂಚಳ್ಳಿ ಸೇವಾ ಸಹಕಾರಿ ಸಂಘದ ಪರವಾಗಿ, ಹಾಲು ಉತ್ಪಾದಕರ ಸಂಘದ ಪರವಾಗಿ ಹಾಗೂ ನಾಗರಿಕರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಶ್ರೀ ಜಿ.ಟಿ. ಹೆಗಡೆ ತಟ್ಟಿಸರ ಅಧ್ಯಕ್ಷರು TMS ಸಿರ್ಸಿ ಇವರಿಗೂ ಕೂಡ ಉಂಚಳ್ಳಿ ಗ್ರೂಪ್ ಗ್ರಾಮಗಳ ಸೇವಾ ಸಹಕಾರಿ ಸಂಘದ ಪರವಾಗಿ, ಹಾಲು ಉತ್ಪಾದಕರ ಸಂಘದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಶ್ರೀ ಸೋಮೇಶ್ವರ್ ಗೌಡ್ ನಿರ್ದೇಶಕರು ಅವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಜಿಟಿ ಹಾಗೆ ಶ್ರೀನಿವಾಸ್ ಹೆಬ್ಬಾರ್ ಇವರು ಅನುಪಸ್ಥಿತರಿದ್ದಾರೆ. ಇವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಶ್ರೀ ಸುರೇಶ್ ಚಂದ್ರ ಹೆಗಡೆ ಕೆಸನ್ಮನೆ ಉಪಾಧ್ಯಕ್ಷರು KMF ಧಾರವಾಡ ಹಾಗೂ ನಿರ್ದೇಶಕರು KDCC ಬ್ಯಾಂಕ್ ಸಿರ್ಸಿ ಇವರಿಗೂ ಕೂಡ ಸೇವಾ ಸಹಕಾರಿ ಸಂಘದ ಪರವಾಗಿ ಹಾಗೂ ಹಾಲು ಉತ್ಪಾದಕರ ಸಂಘದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಶ್ರೀ DG ಹೆಗಡೆ ಅವರು ಪುಷ್ಪವನ್ನು ನೀಡಿ ಗೌರವಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಶ್ರೀ SN ಹೆಗಡೆ ದೊಡ್ಡನಹಳ್ಳಿ ಅಧ್ಯಕ್ಷರು ಸೇವಾ ಸಹಕಾರಿ ಸಂಘ ದೊಡ್ಡನಹಳ್ಳಿ ಇವರಿಗೂ ಕೂಡ ಉಂಚಳ್ಳಿ ಗ್ರೂಪ್ ಗ್ರಾಮಗಳ ಸೇವಾ ಸಹಕಾರಿ ಸಂಘದ ಪರವಾಗಿ, ಹಾಲು ಉತ್ಪಾದಕರ ಸಂಘದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ನಮ್ಮ ನಿರ್ದೇಶಕರಾದಂತಹ ಶ್ರೀ ಅಣ್ಣಪ್ಪ ನಿಲ್ಲಾಜೋಗಿ ಅವರು ಪುಷ್ಪವನ್ನು ನೀಡಿ ಗೌರವಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಶ್ರೀ ಶ್ರೀಕಾಂತ್ ಭಟ್ MD KDCC ಬ್ಯಾಂಕ್ ಸಿರ್ಸಿ ಇವರು ಕೂಡ ಇವತ್ತು ವಯೋನಿವೃತ್ತಿ ಹೊಂದಿದ್ದಾರೆ ಅಂತ ಈಗಾಗಲೇ ನಮ್ಮ ನಿರೂಪಕರು ಹೇಳಿದ್ದಾರೆ. ಹಾಗಾಗಿ ಅವರು ಉಪಸ್ಥಿತರಿರೋದಿಲ್ಲ.
ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತ ಹಾಗೂ ಸುಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ಶಂಕರ್ ನಾಯ್ಕ್ ಕುಂಚಳ್ಳಿ, ಅಧ್ಯಕ್ಷರು ಹಾಲು ಉತ್ಪಾದಕರ ಸಂಘ ಕುಂಚಳ್ಳಿ, ಇವರಿಗೆ ಕುಂಚಳ್ಳಿ ಸೇವಾ ಸಹಕಾರಿ ಸಂಘದ ಪರವಾಗಿ ಹಾಗೂ ಹಾಲು ಉತ್ಪಾದಕರ ಸಂಘದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅವರಿಗೆ ಶ್ರೀ ರಾಮ ಬಂಗಾರೆ ನಾಯ್ಕ್ ನಿರ್ದೇಶಕರು ಇವರು ಪುಷ್ಪವನ್ನು ನೀಡಿ ಗೌರವಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಅಜಿತ್ ಶಿರಹಟ್ಟಿ, ಸಹಾಯಕ ಉಪನಿಬಂಧಕರು, ಇವರು ಕೂಡ ಇವರ ನಿರೀಕ್ಷೆಯಲ್ಲಿದ್ದೇವೆ, ಬರಬಹುದು. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಶ್ರೀ GK ರಾಮಪ್ಪ, ನಿವೃತ್ತ ಲೆಕ್ಕ ಪರಿಶೋಧಕರು, ಇವರು ಕೂಡ ಬರಬೇಕಿತ್ತು, ಆದರೆ ಅನಿವಾರ್ಯ ಕಾರಣಗಳಿಂದ ಅವರು ಇಲ್ಲಿ ಸೇರಿರಲಿಲ್ಲ ಅಂತ ನಮಗೆ ಸಂದೇಶವನ್ನು ನೀಡಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಕೋರ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಸನ್ಮಾನಿತರಾದಂಥ ಶ್ರೀ ಗುರುನಾಥ್ ಹೆಗಡೆ, ಮುಖ್ಯ ಕಾರ್ಯನಿರ್ವಾಹಕರು, ಕುಂಚಳ್ಳಿ ಸೇವಾ ಸಹಕಾರಿ ಸಂಘ, ಇವರಿಗೂ ಕೂಡ ಕುಂಚಳ್ಳಿ ಗ್ರೂಪ್ ಗ್ರಾಮಗಳ ಸೇವಾ ಸಹಕಾರಿ ಸಂಘದ ಪರವಾಗಿ ಹಾಗೂ ಹಾಲು ಉತ್ಪಾದಕರ ಸಂಘದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಶ್ರೀ ನಮ್ಮ ನಿರ್ದೇಶಕರಾದಂತಹ ಶ್ರೀ ಗಣಪತಿ ನಾಯ್ಕ್ ಅವರು ಪುಷ್ಪವನ್ನು ನೀಡಿ ಗೌರವಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಇಂದು ನಿವೃತ್ತರಿಗೆ ಸನ್ಮಾನಿತರಾಗಿ ಕುಳಿತಿರುವಂತಹ ಮತ್ತೋರ್ವ ನಮ್ಮ ಮಾಜಿ ಸಿಬ್ಬಂದಿಗಳು ಶ್ರೀ ರಾಮದಾಸ್ ನಾಯ್ಕ್ ಉಪ್ಪಳೆಕೊಪ್ಪ, ಇವರಿಗೂ ಕೂಡ ಹಾಲು ಉತ್ಪಾದಕರ ಸಂಘ ಹಾಗೂ ಸೇವಾ ಸಹಕಾರಿ ಸಂಘ ಹಾಗೂ ಎಲ್ಲ ನಾಗರಿಕ ಪರವಾಗಿ ನಾನು ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅವರಿಗೆ ಶ್ರೀ ಮೋಹನ್ ಜೋಗ್ಳೇಕರ್ ನಮ್ಮ ನಿರ್ದೇಶಕರು ಬಂದು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಲಹೆ ಸಹಕಾರವನ್ನು ನೀಡುತ್ತಾ ಇವತ್ತು ನಮ್ಮೊಂದಿಗೆ ನಿರೂಪಕರಾಗಿ ಆಗಮಿಸಿದಂತ ಶ್ರೀ ಗಿರಿಧರ್ ಕಬ್ನಳ್ಳಿ ಅವರಿಗೂ ಕೂಡ ಕುಂಚಳ್ಳಿ ಸೇವಾ ಸಹಕಾರ ಸಂಘದ ಪರವಾಗಿ ಹಾಗೂ ಹಾಲು ಉತ್ಪಾದಕರ ಸಂಘದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅವರಿಗೆ ಶ್ರೀ ಸೋಮೇಶ್ವರ್ ಗೌಡ ಅವರು ನಮ್ಮ ನಿರ್ದೇಶಕರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ವೇದಿಕೆಯನ್ನ ಸಿದ್ಧಗೊಳಿಸಿದಂತಹ ಶ್ರೀ ಉಮೇಶ್ ಪೂಜಾರಿ ಅವರಿಗೂ ಹಾಗೂ ಅವರ ಸಹಚರರಿಗೂ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಸಂಜೆಯ ಮನೋರಂಜನಾ ಕಾರ್ಯಕ್ರಮವಾದ ಭಕ್ತ ಸುಧನ್ವ ಯಕ್ಷಗಾನವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಯಕ್ಷಗಾನ ಕಾರ್ಯಕ್ರಮದ ಎಲ್ಲ ಕಲಾವಿದರಿಗೂ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಹಾಗೂ ಕುಂಚಳ್ಳಿ ಸೇವಾ ಸಹಕಾರಿ ಸಂಘ ಮತ್ತು ಹಾಲು ಉತ್ಪಾದಕರ ಸಂಘದ ಜೀವನಾಡಿಗಳಾದಂಥ ಎಲ್ಲ ಸದಸ್ಯರುಗಳಿಗೆ ಸ್ವಾಗತವನ್ನ ಕೋರ್ತಾ ಹಾಗೆ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತವನ್ನ ಕೋರ್ತಾ ಹಾಗೆ ಮಾಧ್ಯಮ ಮಿತ್ರರು ಅವರಿಗೂ ಕೂಡ ಸೇವಾ ಸಹಕಾರಿ ಸಂಘ ಹಾಗೂ ಹಾಲು ಉತ್ಪಾದಕರ ಸಂಘದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರ್ತಾ ಈ ಸ್ವಾಗತ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದ. ಧನ್ಯವಾದಗಳು ಶ್ರೀ ಅಣ್ಣಪ್ಪರಾವ್ ನಾಯ್ಕ ಅವರಿಗೆ. ಕಾರ್ಯಕ್ರಮಕ್ಕೆ ಈ ಸೊಸೈಟಿಯ ಕುರಿತಾಗಿ ಒಂದೆರಡು ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕು ಅಂತ ಹೇಳಿ ಕುಂಚಳ್ಳಿ ಸೇವಾ ಸಹಕಾರಿ ಸಂಘದ ನಿರ್ದೇಶಕರಾಗಿರುವಂತಹ ಶ್ರೀ ಸೋಮೇಶ್ವರ್ ಚನ್ನಗೌಡ ಅವರಲ್ಲಿ ನಡೆಸ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಬೀಳ್ಕೊಳ ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮೋಹನ್ ಹೆಗಡೆ ಕಬ್ಬೆಯವರೇ, ನಿಮ್ಮೆಲ್ಲರ ಜನಪ್ರಿಯ ನಾಯಕರು ಹಾಗೂ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀಯುತ SM ಹೆಬ್ಬಾರ್ ಸರ್ ಅವರೇ, ಹಾಗೆಯೇ ಸಹಕಾರಿ ಧುರೀಣರು ಆಗಿರತಕ್ಕಂಥ GT ಎಡತಟ್ಟಿ ಸರ್ ಅವರೇ, ಹಾಗೆಯೇ ಹಾಲು ಉತ್ಪಾದಕರ ಸಹಕಾರಿ ಸಂಘದ ನಿರ್ದೇಶಕರು ಹಾಗೂ KDCC ಬ್ಯಾಂಕ್ ನಿರ್ದೇಶಕರು ಆಗಿರತಕ್ಕಂಥ ಶ್ರೀಯುತ ಸುರೇಶ್ ಚಂದ್ರ ಹೆಗಡೆ ಅವರೇ, ಹಾಗೆಯೇ ದೊಡ್ಡನಹಳ್ಳಿ ಸೊಸೈಟಿ ಅಧ್ಯಕ್ಷರಾಗಿರ್ತಕ್ಕಂಥ
ಶ್ರೀಯುತ ಎಸ್ ಆರ್ ಹೆಗಡೆ ಅವರೇ, ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಹಿರಿಯರೇ, ಮಹಿಳೆಯರೇ, ಮಕ್ಕಳೇ, ಈಗಾಗಲೇ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಹಿಂದೆ ನಮ್ಮ ಸಂಸ್ಥೆಯು 1969ರಿಂದ ಏನು ಹುಟ್ಟು ಹಾಕಿದ ಈ ಸಂಸ್ಥೆ ಹಲವಾರು ಏಳು ಬೀಳುಗಳನ್ನು ಕಂಡಿದೆ. ಹಾಗೆಯೇ ಈ ಏಳು ಬೀಳು ಕಾಣುವುದರಲ್ಲಿ ಸಹಕರಿಸಿದಂಥ KDCC ಬ್ಯಾಂಕ್ ಇರ್ಬೋದು ಹಾಗೂ TMS ಇರುವುದು, ಇವೆಲ್ಲರ ಸಹಕಾರದೊಂದಿಗೆ ಈ ಹಿಂದೆ ಈಗಾಗಲೇ ನಿವೃತ್ತಿ ಹೊಂದಿರತಕ್ಕಂಥ ನಮ್ಮ ಗುರುನಾಥ್ ಹೆಗಡೆಯವರು ತಮ್ಮ ಸೇವಾ ಅವಧಿಯಲ್ಲಿ ಒಳ್ಳೆಯ ಮಾಡಿದ್ದಾರೆ. ಅದಲ್ಲದೆ ಇನ್ನೋರ್ವ ನಮ್ಮ ರೇಷನ್ ವಿಭಾಗದ ರಾಮದಾಸ್ ನಾಯ್ಕರು ಕೂಡ ಅವರು ಸೇವಾವಧಿ ಮುಕ್ತಾಯ ಆಗಿದೆ, ಅವರು ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆಯೇ ಸೇವಾವಧಿ ನಮ್ಮ ಸೆಕ್ರೆಟರಿ ಸೇವಾವಧಿ ಮುಗಿದರೂ ಕೂಡ ನಮ್ಮ ಮುಂದಿನ ಸೊಸೈಟಿಯ ಆಗು ಹೋಗುಗಳ ಬಗ್ಗೆ ಏನೇ ವಿಚಾರಗಳಿದ್ದರೂ ಕೂಡ ತಾವು ಸಹಕರಿಸ್ತೇವೆ ಅನ್ನೋಂಥ ವಿಶ್ವಾಸವನ್ನು ಕೂಡ ನಮ್ಮಲ್ಲಿಟ್ಟಿದ್ದಾರೆ. ಹಾಗಾಗಿ ಸಮಯದ ಅಭಾವ ಇರುವುದರಿಂದ ಈ ಒಂದು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್ ಕರ್ನಾಟಕ. ಶ್ರೀ ಸೋಮೇಶ್ವರ್ ಚೆನ್ನಗೌಡ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಎಲ್ಲ ಅಭ್ಯಾಗತರ ಸಲಹೆ ಸೂಚನೆ ಅಂತಲೇ ನೇರವಾಗಿ ನಾವು ಬೀಳ್ಕೊಡುಗೆ ಹಾಗೂ ಗೌರವ ಸನ್ಮಾನಕ್ಕೆ ಅಣಿಯಾಗ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ದತ್ತಗುರು ಕಟ್ಟಿಯವರು ಸನ್ಮಾನ ಪತ್ರವನ್ನು ವಾಚಿಸಬೇಕು. ಅದಕ್ಕೂ ಪೂರ್ವದಲ್ಲಿ ಒಂದೆರಡು ಮಾತುಗಳು. ಮುಂಚಳ್ಳಿ ಗ್ರೂಪ್ ಗ್ರಾಮಗಳ ಸೇವಾ ಸಹಕಾರಿ ಸಂಘದಲ್ಲಿ ಕಳೆದ ಸುಮಾರು 29 ವರ್ಷಗಳ ಕಾಲ ಮುಖ್ಯ ಕಾರ್ಯನಿರ್ವಾಹಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಈ ಸೊಸೈಟಿಯ ಅಭಿವೃದ್ಧಿಗಾಗಲಿ ಅಥವಾ ಸೊಸೈಟಿಗೆ ಸಂಬಂಧಪಟ್ಟಂತೆ ತಮ್ಮನ್ನು ಪ್ರಾಮಾಣಿಕವಾಗಿ ವೃತ್ತಿ ಜೀವನದಲ್ಲಿ ತೊಡಗಿಸಿಕೊಂಡಂತಹ ಶ್ರೀ ಗುರುನಾಥ್ ಹೆಗಡೆ ಸೋಮನಹಳ್ಳಿ ಅವರನ್ನು ಈಗ ಗೌರವಿಸುವಂಥ ಸಂದರ್ಭ. ಅವರ ಶ್ರೀಮತಿ ರೇಖಾ ಹೆಗಡೆ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಂತಿಸ್ಕೊತಾ ಇದ್ದೀನಿ. ದಯವಿಟ್ಟು ವೇದಿಕೆ ಮುಂಭಾಗದ ಆಸನದಲ್ಲಿ ಗುರುನಾಥ್ ಹೆಗಡೆ ಅವರು ಆಸೀನರಾಗಬೇಕು ಅಂತೇಳಿ ವಿನಂತಿಸ್ಕೊತೀನಿ. ಉಂಚಳ್ಳಿ ಗ್ರೂಪ್ ಗ್ರಾಮಗಳ ಸೇವಾ ಸಹಕಾರಿ ಸಂಘ ಉಂಚಳ್ಳಿ ನಿರಂತರ ಪ್ರಾಮಾಣಿಕ ಸೇವೆ ಹಾಗೂ ಅಭಿವೃದ್ಧಿಗೆ ಕಾರಣೀಕರ್ತರಾದ ಶ್ರೀ ಗುರುನಾಥ್ ಶಂಕರನಾರಾಯಣ ಹೆಗಡೆ ಸೋಮನಹಳ್ಳಿ ಅವರು ವೃತ್ತಿ ಜೀವನದಿಂದ ನಿವೃತ್ತಿಯಾಗುತ್ತಿರುವ ಈ ಸಂದರ್ಭದಲ್ಲಿ ಸಂಘ ಹಾಗೂ ನಾಗರಿಕವಾಗಿ ಸನ್ಮಾನಿಸಿ ನೀಡಲಾದ ಸನ್ಮಾನ ಪತ್ರ ಇದನ್ನು ವಾಚನ ಮಾಡ್ತಾ ಇದ್ದಾನೆ. ಮಾನ್ಯರೇ, ಉತ್ತಮ ಕೃಷಿಕರಾದ ಶ್ರೀ ಶಂಕರನಾರಾಯಣ ಹೆಗಡೆ ಮತ್ತು ಶ್ರೀಮತಿ ಸೀತಾ ದಂಪತಿಗಳ 5ನೇ ಪುತ್ರರಾಗಿ 5/5/1966ರಲ್ಲಿ ಜನಿಸಿದ ತಾವು ಉಂಚಳ್ಳಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತಮ್ಮ ಪ್ರಾಥಮಿಕ ಅಭ್ಯಾಸವನ್ನು ಪೂರೈಸಿ ನಂತರ ಓಣಿಕೆರೆ ನೆಹರು ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು ಪಡೆದಿರಿ. ಪದವಿ ಪೂರ್ವ ಶಿಕ್ಷಣವನ್ನು ಶಿರಸಿಯ MM ಕಲಾ ಮತ್ತು ವಿಜ್ಞಾನ ವಿದ್ಯಾಲಯದಲ್ಲಿ ಪಡೆದ ತಾವು ಶಾಲಾ ಕಾಲೇಜು ಹಂತದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿ ಗುರುತಿಸಿಕೊಂಡಿರುವುದು ಹೆಮ್ಮೆಯ ಸಂಗತಿ. ಪದವಿ ಶಿಕ್ಷಣವನ್ನು ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಸಿರಸಿಯ MES ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಪಡೆದ ತಾವು ಕೃಷಿ ಜೀವನದೊಂದಿಗೆ 1997ರ ಜನವರಿ 1ರಂದು ಉಂಚಳ್ಳಿ ಗ್ರೂಪ್ ಗ್ರಾಮಗಳ ಸಹಕಾರಿ ಸಂಘದಲ್ಲಿ ಅರೆಕಾಲಿಕ ಲೆಕ್ಕಿಗನಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ್ದೀರಿ. ತಮ್ಮ ಪ್ರಾಮಾಣಿಕ ನಿಷ್ಕಲ್ಮಶ ಸೇವೆ ಹಾಗೂ ಬುದ್ಧಿಮತ್ತೆಯಿಂದ 1998ರ ಜನವರಿ 1ರಂದು ನಿಮ್ಮ ಹುದ್ದೆಗೆ ಖಾಯಂ ನೌಕರಿಯಾಗಿ ನಿಯುಕ್ತಿಗೊಂಡಿದ್ದು ಇಲ್ಲಿ ಉಲ್ಲೇಖನೀಯವಾಗಿದೆ. ಸಂಘದ ಅಂದಿನ ಸಂಸ್ಥಾಪಕ ಅಧ್ಯಕ್ಷರಾದ ಹಾಗೂ ಇಂದು ಕೂಡ ಅಧ್ಯಕ್ಷರಾಗಿ ಹಿರಿಯ ಸಹಕಾರಿಗಳಾದ ಶ್ರೀ ಮೋಹನ್ ಹೆಗಡೆ ಕಬ್ಬೆ ಅವರ ಮಾರ್ಗದರ್ಶನದಲ್ಲಿ 2007 ಜುಲೈ 1ರಂದು ನಮ್ಮ ಸಂಘದ ಮುಖ್ಯ ನಿರ್ವಾಹಕರಾಗಿ ಪದೋನ್ನತಿ ಹೊಂದಿದ್ದೀರಿ.
ನಾವು ಈ ಸಂಘವು ಹಾಗೂ ಸುತ್ತಮುತ್ತಲಿನ ರೈತರು ಸಂಘದ ಸದಸ್ಯರಿಗೆ ಹೆಚ್ಚಿನ ಅನುಕೂಲ ಮಾಡಿಕೊಡುವಂತೆ ಲಕ್ಷ್ಯ ವಹಿಸುತ್ತಾ ಸಂಘದ ಸರ್ವತೋಮುಖ ಅಭಿವೃದ್ಧಿಯಾಗುವಲ್ಲಿ ಶ್ರಮಿಸಿದ್ದು ಈ ಸಂಸ್ಥೆ ಎಂದೂ ಮರೆಯಲಾಗದ ವಿಷಯ. ಬೆನ್ನೆಲುಬಾಗಿ ಬಂದ ಅಡಿಕೆ, ತೆಂಗು, ಬಾಳೆ, ಕಬ್ಬು ಹಾಗೂ ಕೃಷಿ ಜೀವನದಲ್ಲೂ ಯಶಸ್ಸು ಕಂಡ ತಾವು 2003 ಏಪ್ರಿಲ್ 23ರಂದು ತಮ್ಮ ಸಂಗಾತಿ ರೇಖಾ ಅವರನ್ನು ವಿವಾಹವಾಗಿ ಸುಖ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದೀರಿ. ಯಶಸ್ವಿ ಪುರುಷನ ಹಿಂದೆ ಸ್ತ್ರೀಯೊಬ್ಬಳು ಇರುತ್ತಾಳೆ ಎಂಬುದಕ್ಕೆ ಇದೇ ಸಾಕ್ಷಿ. ನಿಮ್ಮ ವೃತ್ತಿ ಜೀವನ ಹಾಗೂ ಕೃಷಿ ಚಟುವಟಿಕೆ ಹಾಗೂ ಇನ್ನಿತರ ಕಾರ್ಯ ಚಟುವಟಿಕೆಗಳಲ್ಲಿ ನಿಮ್ಮ ಧರ್ಮಪತ್ನಿ ಸದಾ ಬೆನ್ನೆಲುಬಾಗಿ ನಿಂತು ಸಹಕಾರ ನೀಡಿದ್ದು ಶ್ಲಾಘನೀಯ. ಆರತಿಗೊಂದು ಕೀರ್ತಿಗೊಂದು ಎಂಬ ನಾಣ್ಯತೆಯಂತೆ ಓರ್ವ ಪುತ್ರ ಚಿನ್ಮಯ ಹಾಗೂ ಓರ್ವ ಪುತ್ರಿ ರಕ್ಷಿತಾಳನ್ನು ಹೊಂದಿದ ತಾವು ಮಕ್ಕಳನ್ನು ಕೂಡ ಸುಸಂಸ್ಕೃತರಾಗುವಂತ ತುಂಬು ಕುಟುಂಬದ ಆದರ್ಶ ಗೃಹಸ್ಥರಾಗಿ ಈ ಸಮಾಜದ ನಡುವೆ ಗುರುತಿಸಿಕೊಂಡಿದ್ದೀರಿ. ಸರ್ಕಾರದ ನಿಯಮದಂತೆ ವೃತ್ತಿ ಜೀವನದಿಂದ ನಿವೃತ್ತಿ ಹೊಂದಿರುವುದು ಸಹಜ ಪ್ರಕ್ರಿಯೆ. ಅದರಲ್ಲಿ ವೃತ್ತಿ ಜೀವನದ ತಮ್ಮ ಕೊಡುಗೆಗಳನ್ನು ಈ ಸಂದರ್ಭದಲ್ಲಿ ಹೃದಯಪೂರ್ವಕ ನೆನಪಿಸಿಕೊಂಡು ಇಂದು ಸೇವಾ ನಿವೃತ್ತಿಯಾಗುತ್ತಿರುವ ತಮ್ಮನ್ನು ಸಂಘ ಹಾಗೂ ಸದಸ್ಯ ನಾಗರಿಕರ ಪರವಾಗಿ ದಂಪತಿ ಸಮೇತ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಾ ಭಗವಂತ ತಮಗೆ ಹಾಗೂ ತಮ್ಮ ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ಆಯುರ ಆರೋಗ್ಯ ಐಶ್ವರ್ಯ ನೀಡಲಿ ಎಂದು ಪ್ರಾರ್ಥಿಸುತ್ತೇವೆ. ಧನ್ಯವಾದಗಳು. ಶ್ರೀ ದತ್ತಗುರು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನೇರವಾಗಿ ಈ ಒಂದು ಬೀಳ್ಕೊಡುಗೆಯವರ ಸನ್ಮಾನವನ್ನು ನೆರವೇರಿಸಿಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಅದಕ್ಕೂ ಪೂರ್ವದಲ್ಲಿ ಒಂದು ವಿನಂತಿ. ಇವತ್ತು ಶ್ರೀಯುತ ಗುರುನಾಥ್ ಹೆಗಡೆ ಸೋಮನಳ್ಳಿ ದಂಪತಿಗೆ ಅನೇಕ ಸಾರ್ವಜನಿಕರು ಗೌರವವನ್ನು ಸಮರ್ಪಣೆ ಮಾಡಬೇಕು ಅನ್ನೋ ಉದ್ದೇಶವನ್ನು ಹೊಂದಿದ್ದಾರೆ. ದಯವಿಟ್ಟು ಅವರಿಗೆ ಆಮೇಲೆ ಅವಕಾಶವನ್ನು ಮಾಡಿಕೊಡ್ತೀವಿ. ಇದು ದಯವಿಟ್ಟು ಈ ಒಂದು ಗೌರವವನ್ನು ಮಾನ್ಯ ಶಾಸಕರು ಹಾಗೂ ವೇದಿಕೆಯನ್ನು ಎಲ್ಲ ಅಭ್ಯರ್ಥಿಗಳು ಸೇರಿ ನಡೆಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ. ಹಾಗೆ ಸೇವಾ ಸಹಕಾರಿ ಸಂಘದ ಎಲ್ಲ ನಿರ್ದೇಶಕರು ವೇದಿಕೆ ಬರಬೇಕು. ಹಾಗೆ ಶಾಸಕರ ಸೂಚನೆ ಅಂತಾನೆ ಸಾರ್ವಜನಿಕವಾಗಿ ಗೌರವಿಸುವಂಥವ್ರು ಕೂಡ ಈಗ ಅವಕಾಶ ಇದೆ. ದಯವಿಟ್ಟು ಬರಬೇಕು ಅಂತ ಹೇಳಿ ನೆನೆಸ್ಕೊತೀವಿ. ಹಾಗೆ ಹಾಲು ಉತ್ಪಾದಕರ ಸಹಕಾರಿ ಸಂಘ ನೇಮಿತ ಮಂಚಳ್ಳಿ ಇವರ ವತಿಯಿಂದ ಶ್ರೀ ಗುರುನಾಥ್ ಹೆಗಡೆ ಸೋಮನಳ್ಳಿ ದಂಪತಿಗೆ ಗೌರವ ಸಮರ್ಪಣೆ. ಅದೇ ಥರ ದೊಡ್ಡನಹಳ್ಳಿ ಗ್ರೂಪ್
ಗ್ರಾಮಗಳ ಸೇವಾ ಸಹಕಾರಿ ಸಂಘದ ವತಿಯಿಂದ ಅದರ ಅಧ್ಯಕ್ಷರಾಗಿರುವಂತಹ ಶ್ರೀಯುತ SN ಹೆಗಡೆ ಅವರು ಕೂಡ ಈ ಒಂದು ಗೌರವ ಸಮರ್ಪಣೆಯನ್ನು ಶ್ರೀ ಗುರುನಾಥ್ ಹೆಗಡೆ ಅವರಿಗೆ ಮಾಡ್ತಾ ಇದ್ದಾರೆ. ಈಗ ಕರೆಕ್ಟ್ ಆಯ್ತು ನೋಡಿ. ಸೂರ್ಯ ಇನ್ನೊಂದು ಸ್ವಲ್ಪ ಹೊತ್ತು ಹಿಂಗೆ ಅಡ್ಡ ಆದರೆ ಮತ್ತೆ ಬಂದ. ಹಾಗೆ ಶಿರಸಿಯ ವಿಘ್ನರಾಜ ಸಹಕಾರಿ ಸಂಘದಿಂದ ಕೂಡ ಅದರ ವತಿಯಿಂದ ಈ ಒಂದು ಗೌರವ ಸಮರ್ಪಣೆ ನಡೀತಾ ಇದೆ. ಊಟ ಮಾಡೋದು ಮಕ್ಕ ಕೊಡಿದ್ದೆ ಮತ್ತೆ ಅದೇ ಥರ ಶಿರಸಿ TMS ವತಿಯಿಂದ ಅದರ ಅಧ್ಯಕ್ಷರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕರಾದಂತಹ ಶ್ರೀ ವಿನಯ್ ಹೆಗಡೆ ಅವರು ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಶಿರಸಿ AR ಆಫೀಸಿಂದ ಇವರ ನಿವೃತ್ತಿ ಜೀವನಕ್ಕೆ ಶುಭವನ್ನು ಹಾರೈಸಿ ಸಂದೇಶವನ್ನು ಕಳಿಸಿದ್ದಾರೆ. ಉಂಚಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಉಂಚಳ್ಳಿ ತಾಲೂಕು ಶಿರಸಿ ಈ ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾದ ಶ್ರೀ ಗುರುನಾಥ್ ಹೆಗಡೆ ಇವರು 30/5/2000 ನಿವೃತ್ತಿ ಹೊಂದಲಿದ್ದು ಅನಿವಾರ್ಯ ಕಾರಣದಿಂದ ಸದರಿ ಕಾರ್ಯಕ್ರಮಕ್ಕೆ ಆಗಮಿಸಕ್ಕೆ ಆಗದ ಕಾರಣ ವಿಷಾದ ವ್ಯಕ್ತಪಡಿಸುತ್ತೇವೆ. ಸದರಿ ಅವರು ಸಂಘದಲ್ಲಿ 29 ವರ್ಷ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ಇಂದು ನಿವೃತ್ತಿ ಸದರಿ ಅವರ ನಿವೃತ್ತಿ ಜೀವನ ಸುಖವಾಗಿರಲಿ ಎಂದು ಹಾರೈಸುತ್ತೇವೆ. ಸಹಕಾರ ಸಂಘಗಳ ಸಹಾಯಕ ಉಪನಿರ್ಮಿಕರು ಶಿರಸಿ ಉಪವಿಭಾಗ. ಹಾಗೆ ಇದೇ ಸಂದರ್ಭದಲ್ಲಿ 29 ವರ್ಷಗಳ ಸುದೀರ್ಘ ಸೇವೆಯಲ್ಲಿ ತಮ್ಮೊಳಗಿನ ಒಡನಾಟವನ್ನು ನೆನೆಸಿಕೊಂಡು ಇದೇ ಸೇವಾ ಸಹಕಾರಿ ಸಂಘದ ಸಿಬ್ಬಂದಿ ವರ್ಗದವರು ಗುರುನಾಥ್ ಹೆಗಡೆ ದಂಪತಿಯವರಿಗೆ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಇದೀಗ ಸಿಬ್ಬಂದಿ ವರ್ಗದವರ ಗೌರವ ಸಮರ್ಪಣೆ. ಹಾಗೆ ಇನ್ನೊಂದು ವಿಶೇಷತೆ ಇದೆ. ಶ್ರೀ ಗುರುನಾಥ್ ಹೆಗಡೆ ದಂಪತಿಯವರ ಜೊತೆಗೆ ಒಂದು ಅಭಿಮಾನಿ ಬಳಗನೇ ಇದೆ ಈ ಸುತ್ತಮುತ್ತ ಸಂಬಂಧಪಟ್ಟು. ಅದಕ್ಕೆ ವಾಟ್ಸಪ್ನಲ್ಲಿ ನಾವು ತರಲೆಗೆ ಅಂತ ಇಟ್ಕೊಂಡು ಅದು ಮೆಸೇಜ್ ಇದೆಲ್ಲ ಮಾಡ್ತಾ ಇರ್ತೀವಿ. ಜೊತೆಗೆ ವರ್ಷಕ್ಕೆ 1-2 ಬಾರಿ ಬೇರೆ ಬೇರೆ ಸ್ಥಳಗಳಿಗೆ, ಪ್ರವಾಸಿ ಸ್ಥಳಗಳಿಗೆ ಮತ್ತೆ ನೋಡುವಂಥ ಒಂದು ಉಪಯುಕ್ತವಾದ ಸ್ಥಳಗಳಿಗೆ ಕರ್ಕೊಂಡು ಹೋಗುವಾಗ ಮಾರ್ಗದರ್ಶನ ಮಾಡುವಂಥದ್ದು ಶ್ರೀ ಗುರುನಾಥ್ ಹೆಗಡೆ ಅವರು. ಆ ತರಲೆ ಗ್ಯಾಂಗ್ ಬಳಗದಿಂದ ಒಂದು ಗೌರವ ಸಮರ್ಪಣೆ. ತರಲೆ ಗ್ಯಾಂಗಿನ ಆಶ್ರಿತರವರು, ಆಶಾರವರು, ಚಿನ್ಮಯ್ ಹಾಗೂ ಎಲ್ಲರೂ ವೇದಿಕೆಗೆ ಬಂದು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು. ಜೊತೆ ನಾವು ಕೃಷ್ಣಮೂರ್ತಿ ಹಾಗೆ ನಿರಂಜನ್ ಜೋಶಿ ಗೋಕರ್ಣರವರು ಕೂಡ ಈ ಒಂದು ಗೌರವ ಸಮರ್ಪಣೆಯನ್ನು ಕಳಿಸ್ಕೊಟ್ಟಿದ್ದಾರೆ.
ಅದನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಗೌರವ ಸನ್ಮಾನದ ಬೀಳ್ಕೊಡುಗೆ ಶ್ರೀಯುತ ರಾಮದಾಸ್ ನಾಯ್ಕ್ ಉಪ್ಳೆಕೊಪ್ಪ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಹಾಗೆ ಅವರ ಶ್ರೀಮತಿಯವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ವಿನಂತಿಸ್ತೀನಿ. ಅವರ ಶ್ರೀಮತಿಯವರು ಕೂಡ ವೇದಿಕೆ ಬರಬೇಕು ಅಂತ ಕೇಳ್ಕೊತೀನಿ. ಅವರ ಸನ್ಮಾನ ಪತ್ರವನ್ನು ಜಗದ್ಗುರು ಹೆಗಡೆ ಕಂಠೆಯವರು ವಾಚಿಸಬೇಕು ಅಂತ ಹೇಳಿ ನೆನೆಸ್ಕೊತೀನಿ. ಉಂಚಳ್ಳಿ ಗ್ರೂಪ್ ಗ್ರಾಮಗಳ ಸೇವಾ ಸಹಕಾರಿ ಸಂಘ ನಿಯಮಿತ ಉಂಚಳ್ಳಿ ನಮ್ಮ ಸೇವಾ ಸಹಕಾರಿ ಸಂಘದಲ್ಲಿ ನಿರಂತರ ಪ್ರಾಮಾಣಿಕ ಸೇವೆ ಸಲ್ಲಿಸಿ ನಿವೃತ್ತಿಗೊಂಡ ಶ್ರೀ ರಾಮದಾಸ್ ಗೋವಿಂದ ನಾಯ್ಕ್ ಉಪ್ಳೆಕೊಪ್ಪ ಅವರನ್ನು ಗೌರವಪೂರ್ವಕವಾಗಿ ಗೌರವಿಸಿ ನೀಡಲಾದ ಸನ್ಮಾನ ಪತ್ರ ಇದಾಗಿರುತ್ತದೆ. ಮಾನ್ಯರೇ, ಕೃಷಿ ಕೆಲಸದಲ್ಲಿ ತೊಡಗಿಸಿಕೊಂಡ ಶ್ರೀ ಗೋವಿಂದ್ ನಾಯ್ಕ್ ಹಾಗೂ ಶ್ರೀಮತಿ ಶಾಂತಿ ನಾಯ್ಕ್ ದಂಪತಿಯ ಪುತ್ರರಾಗಿ 1/7/1958ರಲ್ಲಿ ಜನಿಸಿದ ತಾವು ತಮ್ಮ ಆರಂಭಿಕ ಅಭ್ಯಾಸವನ್ನು ಉಪ್ಳೆಕೊಪ್ಪ ಶಾಲೆಯಲ್ಲಿ ಅಭ್ಯಸಿಸಿ 5ರಿಂದ 7ನೇ ತರಗತಿ ವಿದ್ಯಾಸವನ್ನು ಉಂಚಳ್ಳಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪೂರೈಸಿದ್ದೀರಿ. ತದನಂತರ ಪ್ರೌಢ ಶಿಕ್ಷಣವನ್ನು ಕುಳುವೆ ಜನತಾ ವಿದ್ಯಾಲಯದಲ್ಲಿ ಪೂರೈಸಿ ನಿಮ್ಮ ಪಾಲಕರು ನಿರ್ವಹಿಸುತ್ತಿದ್ದ ಕೃಷಿ ಕಾರ್ಯ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಅವರೊಂದಿಗೆ ದಿನಾಂಕ 25/8/1985ರಲ್ಲಿ ನಮ್ಮ ಸಹಕಾರಿ ಸಂಘದಲ್ಲಿ ಅಟೆಂಡರ್ ಹುದ್ದೆಗೆ ನಿಯುಕ್ತಗೊಂಡಿರಿ. ನಂತರದಲ್ಲಿ ಲೆಕ್ಕಿಗ ಮತ್ತು ಮಾರಾಟಗಾರರಾಗಿ ನಿರಂತರ ಉತ್ತಮ ಸೇವೆ ಸಲ್ಲಿಸಿದ್ದೀರಿ. ಸೊಸೈಟಿ ಹಾಗೂ ಗ್ರಾಹಕರ ಮನೋಭಿಲಾಷೆಗೆ ತಕ್ಕಂತೆ ತಮ್ಮ ಪ್ರಾಮಾಣಿಕವಾಗಿ ಹಾಗೂ ನಿಷ್ಠೆಯಿಂದ ಸೇವೆಯನ್ನು ನಮ್ಮ ಸಹಕಾರಿ ಸಂಘದಲ್ಲಿ ನಿರ್ವಹಿಸಿ ಸಂಸ್ಥೆಯ ಯಶಸ್ಸಿಗೆ ಸಹಕಾರ ನೀಡಿದ್ದೀರಿ. ನಿಮ್ಮ ಸೇವಾ ಅವಧಿಯಲ್ಲಿ ಪ್ರಾಮಾಣಿಕ ಸೇವೆಗೆ ಸಹಕಾರ ಕೊಟ್ಟ ತಮ್ಮ ಧರ್ಮಪತ್ನಿ ಶ್ರೀಮತಿ ಕಾಮಾಕ್ಷಿ ಅವರನ್ನು ಹಾಗೂ ನಿಮ್ಮ ಮಕ್ಕಳಾದ ಶ್ರೀ ವಿನೋದ, ಶ್ರೀ ಪ್ರವೀಣ, ಪ್ರತಿಭಾ ಹಾಗೂ ಅವರನ್ನು ಸಹಿತ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇವೆ. 1/8/2018ರಂದು ಸಹಕಾರಿ ನಿಯಮದಂತೆ ವೃತ್ತಿಯಿಂದ ನಿವೃತ್ತಿಗೊಂಡ ತಾವು ಇಂದಿನವರೆಗೂ ಸಂಘದ ಮೇಲಿನ ಅಭಿಮಾನದಿಂದ ಅರೆಕಾಲಿಕ ನೌಕರರಾಗಿ ಸೇವೆ ಸಲ್ಲಿಸುತ್ತಿದ್ದೀರಿ. ನಿಮ್ಮ ಸೇವಾ ಅವಧಿಯ ಪ್ರತಿಯೊಂದು ಹಂತದಲ್ಲಿ ಮೆಚ್ಚುಗೆಗೆ ಪಾತ್ರರಾದ ತಮ್ಮನ್ನು ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರು ಸೇರಿ ಗೌರವಿಸುತ್ತಾ ಮುಂದಿನ ದಿನಗಳಲ್ಲಿ ಭಗವಂತನು ತಮಗೂ ಮತ್ತು ತಮ್ಮ ಕುಟುಂಬ ವರ್ಗಕ್ಕೂ ಹೆಚ್ಚಿನ ಆಯುರಾರೋಗ್ಯ ಐಶ್ವರ್ಯ ನೀಡಿ ಹರಸಲಿ ಎಂದು ಪ್ರಾರ್ಥಿಸುತ್ತೇವೆ. ಧನ್ಯವಾದ. ಇದೇ ಸಂದರ್ಭದಲ್ಲಿ ಶ್ರೀ ರಾಮದಾಸ್ ನಾಯ್ಕ್ ಉಪ್ಳೆಕೊಪ್ಪನವರಿಗೆ ದೊಡ್ಡನಹಳ್ಳಿ ಸೇವಾ ಸಹಕಾರಿ ಸಂಘದ ಪರವಾಗಿ ಶ್ರೀ ರಾಮದಾಸ್ ನಾಯ್ಕ್ ಉಪ್ಳೆಕೊಪ್ಪನವರಿಗೆ ಅದರ ಅಧ್ಯಕ್ಷರಾದಂತಹ ಶ್ರೀ SN ಹೆಗಡೆ ಅವರು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಶಿರಸಿಯ ವಿಘ್ನರಾಜ ಸೇವಾ ಸಹಕಾರಿ ಸಂಘದಿಂದ ಕೂಡ ಶ್ರೀ ರಾಮದಾಸ್ ನಾಯ್ಕ್ ಉಪ್ಳೆಕೊಪ್ಪ ದಂಪತಿಗೆ ಗೌರವ ಸಮರ್ಪಣೆ. ಇತರ ಹಾಲು ಉತ್ಪಾದಕರ ಸಹಕಾರಿ ಸಂಘದ ವತಿಯಿಂದ ಶ್ರೀ ರಾಮದಾಸ್ ನಾಯ್ಕ್ ಉಪ್ಳೆಕೊಪ್ಪ ದಂಪತಿಯವರಿಗೆ ಗೌರವ ಸಮರ್ಪಣೆ. ಹಾಗೆ
ಶ್ರೀ TMSನ ವತಿಯಿಂದ ಶ್ರೀ ರಾಮದಾಸ್ ನಾಯ್ಕ ಉಪ್ಲೇಕೊಪ್ಪ ದಂಪತಿಗೆ ಗೌರವ ಸಮರ್ಪಣೆ. ಎರಡು 2018ರಲ್ಲಿ ಅವರು ನಿವೃತ್ತಿಗೊಂಡರೂ ಕೂಡ ಸೇವಾ ಸಹಕಾರಿ ಸಂಘದ ಅಭಿಮಾನದ ಮೇಲಿನ ಇಂದಿನವರೆಗೂ ಕೂಡ ಅರೆಕಾಲಿಕರಾದರೂ ಕೂಡ ತಮ್ಮ ಸೇವೆಯನ್ನ ಮುಂದುವರಿಸ್ತಾ ಇದ್ದಾರೆ. ಇದು ಒಂದು ವಿಶಿಷ್ಟ ಸಂಗತಿ ಅನ್ನೋದನ್ನ ಹೇಳಲಿಕ್ಕೆ ನಿಮ್ಮೆಲ್ಲರ ಕರತಾಡದ ಸಾಕ್ಷಿಯಾಗಲಿ ಅಂತ ನಾನು ನೆನೆಸ್ಕೊತೇನೆ. ಸ್ಥಳೀಯ ಹಾಲು ಉತ್ಪಾದಕ ಸಹಕಾರಿ ಸಂಘದ ವತಿಯಿಂದ ಶ್ರೀ ರಾಮದಾಸ್ ನಾಯ್ಕ ಉಪ್ಲೇಕೊಪ್ಪ ದಂಪತಿಗೆ ಗೌರವ ಸಮರ್ಪಣೆ. ಹಾಗೆ ಉಂಚಳ್ಳಿ ಗ್ರಾಮಗಳ ಸೇವಾ ಸಹಕಾರಿ ಸಂಘದ ಸಿಬ್ಬಂದಿ ವರ್ಗದವರು ಅವರ ಒಡನಾಟದ ಅಂತರಂಗದಿಂದ ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಗೌರವ ಸಮರ್ಪಣೆ ಮಾಡಿದ ನಿರಂಜನ್ ಜೋಶಿ ಅವರಿಂದ ಶ್ರೀ ರಾಮದಾಸ್ ನಾಯ್ಕ ಉಪ್ಲೇಕೊಪ್ಪ ಅವರಿಗೆ ಗೌರವ ಸಮರ್ಪಣೆ ದಂಪತಿಗೆ. ಗೌರವ ಸಮರ್ಪಣೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ತಮ್ಮ ಕಾರ್ಯ ಒತ್ತಡದ ನಡುವೆಯೂ ಕೂಡ ಇವತ್ತಿನ ಈ ದಿವಸ ಈ ಗೌರವ ಸನ್ಮಾನದ ಬೀಳ್ಕೊಡುಗೆ ಸಮಾರಂಭಕ್ಕೆ ಆಗಮಿಸಿರುವಂಥ ಯಲ್ಲಾಪುರ ಮುಂಡಗೋಡು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಮಾಜಿ ಕಾರ್ಮಿಕ ಸಚಿವರು ಹಾಗೂ ಯಲ್ಲಾಪುರ ಮುಂಡಗೋಡು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಮಾಜಿ ಕಾರ್ಮಿಕ ಸಚಿವರು ಹಾಗೂ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಅಥವಾ ಬನವಾಸಿ ಸುತ್ತಮುತ್ತಲಿನ ಅಭಿವೃದ್ಧಿಗಾಗಿ ತಮ್ಮದೇ ಆದ ಹೆಜ್ಜೆಗುರುತುಗಳನ್ನು ಮೂಡಿಸಿದಂತಹ ವ್ಯಕ್ತಿಗಳು ಶ್ರೀಯುತ ಶಿವರಾಮ್ ಹೆಬ್ಬಾರ್ ಅವರು ಕಾರ್ಯಕ್ರಮದ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸ್ಕೊತಾ ಇದ್ದೇನೆ. ಉಂಚಳ್ಳಿ ಗ್ರಾಮ ಸೇವಾ ಸಹಕಾರಿ ಸಂಘಗಳ ಗುರುನಾಥ್ ಹೆಗಡೆ,
ಮತ್ತು ರಾಮದಾಸ್ ನಾಯ್ಕ ಅವರ ನಿವೃತ್ತಿ ಜೀವನದ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ಜಿಲ್ಲೆಯಲ್ಲಿ ಅತಿ ಹಿರಿಯ ಸಹಕಾರಿ ಕ್ಷೇತ್ರ ಧುರೀಣರಾಗಿ ಈ ಸಂಸ್ಥೆ ಅಧ್ಯಕ್ಷ ಕೆಲಸ ಮಾಡ್ತಿದ್ದಂಥ ಮೋನಗಡೆ ಕಪ್ಪೆಯವರ ಸಹಕಾರ ರತ್ನ ಪ್ರಶಸ್ತಿ ವಿಜೇತ ನಮ್ಮ ಜಿಲ್ಲೆಯ ಸಹಕಾರಿ ಕ್ಷೇತ್ರದ ಹಿರಿಯ ನಾಯಕ ಅಂತ ಜಿಟಿಗಡೆ ತಟ್ಟಿಸೋರವ ನಿವೃತ್ತಿ ಹೊಂದಿರತಕ್ಕಂಥ ಗುರುನಾಥ್ ಹೆಗಡೆಯವರ ರಾಮದಾಸ್ ನಾಯ್ಕ ಅವರ ಸ್ನೇಹಿತ ಸುರೇಶ್ ಚಂದ್ರ ಹೆಗಡೆ ಅವರ ವೇದಿಕೆ ಎಲ್ಲ ಭಗವಾನ್ ಪಟ್ಟಣಿ ಸಂಸ್ಥೆ ಅಧ್ಯಕ್ಷ ವೇದಿಕೆ ಮಾಡಿದಂಥ ಆಡಳಿತ ಕಮಿಟಿ ಎಲ್ಲ ಗೌರವಾನ್ವಿತ ಸದಸ್ಯರು ಈ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳೇ ನಾನೆಲ್ಲ ಆತ್ಮೀಯ ಬಂಧುಗಳೇ ಮಾಧ್ಯಮದ ಗೆಳೆಯ ಸುದೀರ್ಘ ವರ್ಷ ಆಡಳಿತ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿ ರಾಮನಾಥ್ ಹೆಗಡೆ 29 ವರ್ಷ, ರಾಮದಾಸ್ ನಾಯ್ಕ 33 ವರ್ಷ ಕೆಲಸ ಮಾಡಿ ತಮ್ಮ ಜೀವನದ 40ನೇ ವರ್ಷ ಮುಗಿಯುವ ನಿವೃತ್ತಿ ಹಂತದಲ್ಲಿ ಅವರ ಸಂತೋಷ ನಾವೆಲ್ಲರೂ ಕೂಡಿ ಬೀಳ್ಕೊಡ್ತಾ ಇದ್ದೇವೆ. ಕೇವಲ ಅಧಿಕಾರದ ಬೀಳ್ಕೊಡುಗೆ ಮಾತ್ರವೇ ಹೊರತು ಸರ್ಕಾರಿ ಕ್ಷೇತ್ರದ ಬೀಳ್ಕೊಡುಗೆ ಅಲ್ಲ. ಸರ್ಕಾರಿ ಕ್ಷೇತ್ರದಲ್ಲಿ ಜೀವಿತದ ಕೊನೆ ಉಸಿರಿನ ತನಕ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ. ಸಹಕಾರಿ ಕ್ಷೇತ್ರಕ್ಕೂ ರಾಜಕೀಯ ಕ್ಷೇತ್ರಕ್ಕೂ ಇರ್ತಕ್ಕಂಥ ವ್ಯತ್ಯಾಸವೇ ಅದು. ಸಹಕಾರಿ ಕ್ಷೇತ್ರ ನಿವೃತ್ತಿ ಇಲ್ಲದೆ ಹೋದಂಥ ಕ್ಷೇತ್ರ. ಮೋನಹಳ್ಳಿಗೆ 90 ಆಸ್ಪಾಸ್ತಲ್ಲಿದ್ದಾರೆ, GTI 80-85 ಆಸ್ಪಾಸ್ತಲ್ಲಿದ್ದಾರೆ. ಇವತ್ತು ನಿವೃತ್ತಿ ಇಲ್ಲ ಅವರಿಗೆ. ಕಾರಣ ಇದೊಂದು ಹವ್ಯಾಸಿ ಕ್ಷೇತ್ರ. ಇದು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದಷ್ಟು ಅನುಭವಗಳು, ಕೆಲಸ ಮಾಡಬೇಕಾದಂಥ ಉತ್ಸಾಹಗಳು ಈ ಕ್ಷೇತ್ರವೇ ನಾವು ತಂದುಕೊಡುತ್ತೆ. ಆ ಹೆಂಗಲ್ಲಿ ಇವತ್ತು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನೇಕ ಗಣ್ಯರನ್ನು ನೋಡ್ತೇವೆ. ಸರ್ಕಾರಿ ಕ್ಷೇತ್ರಕ್ಕೆ ನಮ್ಮ ಜಿಲ್ಲೆ ತನ್ನದೇ ಆದಂಥ ಕೊಡುಗೆ ಕೊಟ್ಟಿರ್ತಕ್ಕಂಥ ಜಿಲ್ಲೆ. ಶತಮಾನ ಕಂಡಂಥ ಅನೇಕ ಸಂಸ್ಥೆಗಳು ಯಾವುದಾದ್ರೂ ಒಂದು ಜಿಲ್ಲೆಯಲ್ಲಿ ಇದೆ ಅಂತಂದರೆ ಅದು ಉತ್ತರ ಕನ್ನಡ ಜಿಲ್ಲೆ. ಅಷ್ಟು ಶತಮಾನಗಳನ್ನು ಕಂಡಂಥ ಸಹಕಾರಿ ಸಂಘಗಳನ್ನು ಈ ಜಿಲ್ಲೆಯಲ್ಲಿ ನಾವು ನೋಡ್ತೇವೆ. ಸಹಕಾರಿ ಕ್ಷೇತ್ರ ಬೆಳೆಸಿದಂಥ ಅನೇಕ ದಿಗ್ಗಜರು, ಪಂಡಿತಿಂದ ಹಿಡಿದು ಮೋಟಿನ್ ಹೆಗಡೆಯಿಂದ ಹಿಡಿದು ರಾಮಕೃಷ್ಣ ಹೆಗಡೆಯಿಂದ ಹಿಡಿದು ಅಜಿಬಾಡು, ಭಾಗವತರು, ಸೋದೇವರು, ಸತೀಶವರು, ಇಂಥ ಅನೇಕ ಜನ ಹಿರಿಯರು, ಗಣೇಶ್ ಹೆಗಡೆಯವರು, ಅನೇಕ ಜನ ಹಿರಿಯರು ಈ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರಕ್ಕೆ ತನ್ನದೇ ಆದಂಥ ಶಕ್ತಿಯನ್ನು ಕೊಟ್ಟು ಈ ದೀಪವನ್ನು ಎತ್ತರಕ್ಕೆ ಬೆಳೆಯೋದಕ್ಕೆ ಕಾರಣರಾಗಿದ್ದಾರೆ. ಅಂಥ ಒಂದು ಕ್ಷೇತ್ರದ ಸಹಕಾರಿ ಸಂಘ ಈಗ ಹೇಳಿದಂತೆ 69ನೇ ಇಸ್ವಿಯಲ್ಲಿ ಆರಂಭ ಆಯಿತು. 69 ವರ್ಷ ಆಯ್ತಲ್ವ ಈ ಸಂಘ ಹುಟ್ಟಿ. 69 ವರ್ಷದ ಈ ಸಂಘ ಅನೇಕ ಜನ ಬದುಕಿಗೆ ಶಕ್ತಿಯನ್ನು ಕೊಟ್ಟಿದೆ. 1248 ಸದಸ್ಯರು, 5,48,00,000 ಬೆಳೆ ಸಾಲ, 3 ಕೋಟಿಯಷ್ಟು ಮಧ್ಯಮಾವಧಿ ಸಾಲ, ಜನಕ್ಕೆ ಬೇಕಾದಂತೆ ಎಲ್ಲ ಅನುಕೂಲತೆಗಳು ಒಂದೇ ಕಡೆಯಲ್ಲಿ. ಅದು ಕಿರಾಣಿ ಅಂಗಡಿ, ಇನ್ನಿತರ ದವಸ ಧಾನ್ಯಗಳು ಎಲ್ಲವನ್ನೂ ಒಂದೇ ಸೂರು ಮಾಡಿಕೊಡ್ತಕ್ಕಂಥ, ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ಸಂಘ ಮುಂಚೇಳಿ ಸೇವಾ ಸಹಕಾರಿ ಸಂಘ. ಹಾಗಾಗಿ ಈ ಸಂಘಕ್ಕೆ ಅನೇಕ ಜನ ತಮ್ಮ ಜೀವನದ ಉದ್ದಕ್ಕೂ ಈ ಸಂಘವನ್ನು ನಂಬಿಕೊಂಡು ಬಂದಿದ್ದಾರೆ. ಸರ್ಕಾರಿ ಕ್ಷೇತ್ರವನ್ನು ನಾವು ಗಮನಿಸ್ತಾ ಹೋಗಿದೆ. ಸರ್ಕಾರಿ ಕ್ಷೇತ್ರ ಕಂಡು ಶತಮಾನ ಆಗೋಯ್ತು. 137ನೇ ವರ್ಷದಲ್ಲಿದ್ದೇವೆ ನಾವು. ಸಹಕಾರಿ ರಂಗ ಈ ರಾಜ್ಯದಲ್ಲಿ ಹುಟ್ಟಿ 136 ವರ್ಷ ಮುಗಿದು 137ನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡಿದ್ದೇವೆ. ಸಹಕಾರಿ ಸಂಘ ಹುಟ್ಟಿದ್ದು ನಮ್ಮ ಜಿಲ್ಲೆಯಲ್ಲ, ಸಹಕಾರ ಹುಟ್ಟಿದ್ದು ಹಾವೇರಿ ಜಿಲ್ಲೆಯೊಳಗೆ, ಗದಗ ಜಿಲ್ಲೆಯೊಳಗೆ.
ದೊಡ್ಡನಗೌಡ ಪಾಟೀಲ್ ಅಂತಕ್ಕಂಥವ್ರು ಈ ಸಹಕಾರಿ ಚಳುವಳಿ 1936 ಇಸ್ವಿ, ಈ ಸಹಕಾರಿ ಕ್ಷೇತ್ರ 32 ಇಸ್ವಿಯಲ್ಲಿ ಸಹಕಾರಿ ಚಳುವಳಿನ ಹುಟ್ಟಾಕಿದೆ. ಆದರೆ ಯಾವ ಜಿಲ್ಲೆಯಲ್ಲಿ ಸಹಕಾರಿ ಸಂಘ ಹುಟ್ಟಿತೋ ಇವತ್ತು ಆ ಜಿಲ್ಲೆಯಲ್ಲಿ ಸಹಕಾರಿ ಸಂಘ ಜೀವಂತವಾಗುವುದಿಲ್ಲ. ಆದರೆ ಯಾವ ಜಿಲ್ಲೆಯಲ್ಲಿ ಹುಟ್ಟುತ್ತೋ ಅದು ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಇವತ್ತು ಸಹಕಾರಿ ಕ್ಷೇತ್ರ ಸಾಕಷ್ಟು ತನ್ನ ದಾಪುಗಾಲನ್ನು ಬಿಟ್ಟಿದೆ. ನಮ್ಮ ಜಿಲ್ಲೆ ಮಟ್ಟಿಗೆ ಹೇಳೋದಾದರೆ ಕರ್ನಾಟಕ ರಾಜ್ಯದಲ್ಲೇ 3-4ನೇ ಪಂಕ್ತಿಯಲ್ಲಿ ನಾವಿದ್ದೇವೆ. ನನ್ನ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಸೇರಿದಂತೆ ನಾವೆಲ್ಲ ಶತಮಾನಗಳಿಂದ ಪೂರೈಸಿರ್ತಕ್ಕಂಥವರು, ಶತಮಾನದ ಉದ್ದಕ್ಕೂ ಲಾಭದಲ್ಲೇ ಕಂಡಿರ್ತಕ್ಕಂಥವ್ರು ಸಂಸ್ಥೆಯನ್ನು. ಈ ಜಿಲ್ಲೆಯ ರೈತರ ಜೀವಾಳವಾಗಿ ನಿಂತಹ ನಮ್ಮ ಬ್ಯಾಂಕು ಇಂಥ ಅನೇಕ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳಿಗೆ ಅವರ ಕಷ್ಟಕಾಲದಲ್ಲಿ ರೈತ ಬದುಕಿಗೆ ಶಕ್ತಿ ಕೊಡ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದೆ. ಇವತ್ತು ಹುಂಚಳ್ಳಿ ಸೇವಾ ಸಹಕಾರಿ ಸಂಘ ಕೂಡ ಇಲ್ಲಿ ರೈತರ ಆಶೋತ್ತರಗಳನ್ನು, ರೈತರ ಬಗ್ಗೆ ಇರತಕ್ಕಂಥ ಕಳಕಳಿಯನ್ನು ಅನೇಕ ಕಾಲಘಟ್ಟದಿಂದ ನೋಡ್ಕೊಂಡು ಬಂದಿದ್ದಾರೆ. ಆದರೆ ದುರದೃಷ್ಟವಶಾತ್ ಇವತ್ತಿನ ಕಾಲದಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರಿ ಚಳುವಳಿಯು ಕೂಡ ತನ್ನ ಸ್ವಲ್ಪ ದಿಕ್ಕನ್ನು ಬದಲಿಸ್ಕೊಂಡು ಹೋಗ್ತಾ ಇದ್ದದ್ದನ್ನು ಗಮನಿಸ್ತೇವೆ. ಇತ್ತೀಚಿನ ದಿವಸದಲ್ಲಿ ನಮ್ಮ ಜಿಲ್ಲೆಯೊಳಗೆ ಆ 7 ಸಂಘಗಳು ಎಲ್ಲೋ ಒಂದು ಕಡೆ ಅಪಾಯದ ಹಂತದಲ್ಲಿ ಇದ್ದದ್ದನ್ನು ನಾವು ಗಮನಿಸ್ತೇವೆ. ಕಾರಣ ಆಡಳಿತ ಮಾಡ್ತಕ್ಕಂಥವ್ರ ಇಚ್ಛಾಶಕ್ತಿಯ ಕೊರತೆ ಯಾವುದೂ ಅಲ್ಲ. ಅದು ಏನೋ ಲಾಭ ಗಳಿಸ್ಬಿಡಬೇಕು ಸಂಸ್ಥೆಗಳು, ಭಾಳ ಲಾಭ ಮಾಡಲಿಕ್ಕಾಗತ್ತೆ ಹೇಳ್ತಕ್ಕಂಥ ಉದ್ಯೋಗದಲ್ಲಿ ನಮ್ಮ ಕ್ಷೇತ್ರ ಅಲ್ಲದೆ ಅವರ ಕಡೆ ನಾವು ಸ್ವಲ್ಪ ಹೆಚ್ಚು ಕಾಲನ್ನ ಇಡೋದಕ್ಕೆ ಆರಂಭ ಮಾಡಿದ್ವಿ. ಆ ಕಾರಣಕ್ಕಾಗಿ ಅನೇಕ ನಷ್ಟ, ಅನೇಕ ಕಷ್ಟಗಳು, ಸರ್ಕಾರಿ ಕ್ಷೇತ್ರ ಮೇಲಿರ್ತಕ್ಕಂಥ ವಿಶ್ವಾಸಗಳ ಕೊರತೆ ಆಗಿದ್ದನ್ನು ನಾವು ಗಮನಿಸ್ತೇವೆ. ಆ ಹಿನ್ನೆಲೆಯಲ್ಲಿ ಸರ್ಕಾರಿ ಕ್ಷೇತ್ರಕ್ಕೆ ಬಹಳ ಎಚ್ಚರಿಕೆಯ ಗಂಟೆ ಕಾಲ ಇದು. ಎಷ್ಟು ಎಚ್ಚರಿಕೆ ಗಂಟೆ ಕಾಲ ಅಂತಂದರೆ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲದ ಎಚ್ಚರಿಕೆ ಗಂಟೆ ಕಾಲ. ಮೊನ್ನೆ ಕಾಲೇಜಿಯಲ್ಲಿ ನಡೆದಂಥ ಘಟನೆ, 1 ವರ್ಷಗಳ ಹಿಂದೆ ಜೋಳಾದಲ್ಲಿ ನಡೆದಂಥ ಘಟನೆ, ಶಿರ್ಸಿ ತಾಲೂಕಿನಲ್ಲಿ ಈಪ್ರಳ್ಳಿ ಮತ್ತು ನೆಗ್ಗು ಪಂಚಾಯತ್ ನೆಗ್ಗು ಸುಧಾರಿಸಲಾಗಿರ್ತಕ್ಕಂಥ ಘಟನೆ, ಕುಮಟಾ ತಾಲೂಕಿನ ಕತ್ತಗಾಲ ಸುಧಾರಿಸಲಾಗಿರ್ತಕ್ಕಂಥ ಘಟನೆ, ಹೀಗೆ ಜಿಲ್ಲೆಯಲ್ಲಿ ಅನೇಕ ಘಟನೆಗಳು ನಮ್ಮ ಕಣ್ಣು ಮುಂದೆ ಸಾರಾಗಿ ನಿಂತದ್ದನ್ನು ಗಮನಿಸ್ತೇವೆ. ಹಾಗಾಗಿ ಸರ್ಕಾರಿ ಕ್ಷೇತ್ರ ಸಿಬ್ಬಂದಿಗಳು ಯಾವೆಲ್ಲ ಕೆಲಸ ಮಾಡ್ತೀವಿ, ಇವ ನಂತರ ಯಾವೆಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಳ್ತೀವಿ, ಆಡಳಿತ ಕಮಿಟಿಗೆ ಮಾರ್ಗದರ್ಶನ ಮತ್ತು ಆಡಳಿತ ಕಮಿಟಿಯ ಮಾರ್ಗದರ್ಶನದ ಜೊತೆಗೆ ನಮ್ಮ ಪ್ರಾಮಾಣಿಕತೆ ಒಂದು ವರ್ಗ ಹಚ್ಕೊಂಡು ಕೆಲಸ ಮಾಡಬೇಕಂತ ಕಾಲಘಟ್ಟಕ್ಕಿದ್ದೇವೆ. ಆ ಹಿನ್ನೆಲೆಯಲ್ಲಿ ಒಂದು ಸಂಘ ಒಬ್ಬ ವ್ಯಕ್ತಿ ಕಟ್ಟಿರ್ತಕ್ಕಂಥದ್ದಲ್ಲ, ಬಹಳ ಹಿರಿಯ ಕಷ್ಟಪಟ್ಟು ಕಟ್ಟಿರ್ತಕ್ಕಂಥ ಸಂಘ. ಈ ಸಂಘದ ಶ್ರೇಯೋಭಿವೃದ್ಧಿಗೆ ಅನೇಕ ಆಡಳಿತ ಕಮಿಟಿಗಳು ಕಾರಣೀಭೂತವಾಗಿದ್ದಾರೆ. ಇಷ್ಟು ವಯಸ್ಸಲ್ಲೂ ಮೌನವಿರುವಂಥ ಸಂಘದ ಶ್ರೇಯೋಭಿವೃದ್ಧಿ ಕೆಲಸ ಮಾಡ್ತಾರೆ. ಹಾಗಾಗಿ ಯಾವೆಲ್ಲ ನೀವು ಆಡಳಿತ ಕಮಿಟಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದೀರಿ, ಯಾವೆಲ್ಲ ಅಧಿಕಾರ ಹೋಗ್ತಾರೆ ಕೆಲಸ ಮಾಡ್ತಾ ಇದ್ದೀವಿ, ಭಾಳ ಎಚ್ಚರಿಕೆ ಹೆಜ್ಜೆ ನೀಡಬೇಕಂತ ಕಾಲಘಟ್ಟಕ್ಕೆ ನಾವು ಬಂದುಬಿಟ್ಟಿದ್ದೇವೆ. ಎಲ್ಲ ಒಂದು ಸಂಘಕ್ಕೆ ಆಪತ್ತು ಬಂದರೆ, ವ್ಯಕ್ತಿಗೆ ಆಪತ್ತು ಬಂದರೆ ಸಂಘ ನೋಡುತ್ತೆ, ಸಂಘಕ್ಕೆ ಆಪತ್ತು ಬಂದರೆ ಬ್ಯಾಂಕ್ ನೋಡುತ್ತೆ, ಬ್ಯಾಂಕಿಗೆ ಆಪತ್ತು ಬಂದರೆ ಯಾರು ನೋಡ್ತಾರೆ. ಬಹಳಷ್ಟು ಸಂಘಗಳು ಆಪತ್ತಿನ ಕಡೆಗೆ ಹೋಗ್ಬಿಟ್ಟರೆ ನಿಮ್ಮ ವೆಚ್ಚ ಜಾಸ್ತಿ ಆಗುತ್ತೆ, ಬ್ಯಾಂಕಿನ ಶಕ್ತಿ ಕಡಿಮೆ ಆಗುತ್ತೆ. ಆಗ ಬ್ಯಾಂಕು ಕೂಡ ಹೆದರಿಕೆಯ ಕಾಲಘಟ್ಟಕ್ಕೆ ಹೋಗ್ತೇವೆ. ಕಾರಣ ನಮ್ಗೆ ಯಾವ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಯಾವುದೇ ರಾಜಕೀಯ ಪಕ್ಷ ಸರ್ಕಾರ ಇರ್ಬೋದು, ನಮ್ಗೆ ಯಾರಿಗೂ 5 ರೂಪಾಯಿ ಸಾಲ ಕೊಡೋದಿಲ್ಲ. ಅದು ಮುಂಚೆನೇ ಸರ್ಕಾರಿ ಸಂಘ ಇರ್ಬೋದು, ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಇರ್ಬೋದು. ನಾವೆಲ್ಲ ಈ ಜಿಲ್ಲೆ ಪುಣ್ಯಾತ್ಮರು ನಮ್ಮನ್ನು ಸಂಸ್ಥೆ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಕಾರಣಕ್ಕಾಗಿ ಅವರು ಇಟ್ಟಂಥ ದುಡ್ಡನ್ನು ನಿಮ್ಮ ಸಂಘದ ಮೂಲಕ ರೈತಾಪಿ ಸಮುದಾಯಕ್ಕೆ ನಾವು ಕೊಡ್ತೇವೆ. ಹಾಗಾಗಿ ಆ ವಿಶ್ವಾಸವನ್ನು ಉಳಿಸ್ಕೊಂಡು ನಾವು ಹೋದರೆ ಮುಂದೆ ಅದು ಡೆಪಾಸಿಟ್ ನಮ್ಮ ಮೇಲೆ ವಿಶ್ವಾಸವನ್ನು ಕಳ್ಕೊಳ್ಳುವಂಥ ಕಾಲ ನಿರ್ಮಾಣ ಆದರೆ ಸಂಘಕ್ಕೆ ಬಹಳ ದೊಡ್ಡ ಆಪತ್ತನ್ನು ನಾವು ಕಾಣಬೇಕಾಗುತ್ತೆ. ಅದಕ್ಕೆ ಹುಂಚಳ್ಳಿ ಸೇವಾ ಸಹಕಾರಿ ಸಂಘದ ಮುಂದಿನ ಕಾರ್ಯದರ್ಶಿಗಳಿಗೆ, ಮುಂದಿನ ಆಡಳಿತ ಕಮಿಟಿಯವರಿಗೆ ನಾನು ವಿನಂತಿ ಮಾಡ್ತೇನೆ, ಏನೆಲ್ಲ ತಪ್ಪುಗಳಾಗುತ್ತೆ ಅದರ ಎಚ್ಚರಿಕೆಯನ್ನು, ಸಂಘದ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಸಂಘಕ್ಕೆ ಮತ್ತಷ್ಟು ಶಕ್ತಿ ಮತ್ತು ಸೇರಿಸಿಕೊಡ್ತಕ್ಕಂಥ ರೀತಿಯಲ್ಲಿ ತಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ರೈತರ ಶ್ರೇಯೋಭಿವೃದ್ಧಿಯನ್ನು, ರೈತರಿಗೆ ಸಿಗುವಂಥ ಸವಲತ್ತನ್ನು ಪ್ರಾಮಾಣಿಕವಾಗಿ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ, ನನಗೆ ಬರೋದಕ್ಕೆ ಸಮಯ ಇರಲಿಲ್ಲ ಇವತ್ತು. ಆದರೂ ಸ್ವತಃ ಹುಂಚಳ್ಳಿ ಸಂಸ್ಥೆ ಅಧ್ಯಕ್ಷರು 95 ವರ್ಷ ವಯಸ್ಸಿನಲ್ಲಿ
ಸ್ವತಃ ಯಲ್ಲಾಪುರಕ್ಕೆ ಬಂದು ಬರಲೇಬೇಕು ಅಂತೇಳಿ ನನ್ನ ವಿನಂತಿ ಮಾಡಿದಾಗ ನನಗೆ ಅವ್ರ ಮಾತನ್ನು ಮೀರೋದಕ್ಕಾಗದೆ ನಾನು ಬಿಟ್ಟಿದ್ದೇನೆ. ಅವ್ರ ಮಾತಿಗೆ ಗೌರವಕ್ಕೆ ಬೆಲೆ ಕೊಟ್ಟು ನಾನು ಬಂದಿದ್ದೇನೆ. ಈ ಸಂಘದಲ್ಲಿ ಮತ್ತಷ್ಟು ಹೆಚ್ಚು ಒಳ್ಳೆಯ ಕಾರ್ಯಗಳು ನಡೀಲಿ. ಈ ಸಂಘ ಶತಮಾನಗಳನ್ನು ಕಾಣುವಾಗ ಮತ್ತಷ್ಟು ಹೆಚ್ಚಿನ ಎತ್ತಕ್ಕೆ ಹೋಗ್ತಕ್ಕಂಥ ಸಂಘ ಆಗಲಿ. ಈ ಸಂಘದಲ್ಲಿ ಕೆಲಸ ಮಾಡ್ತಕ್ಕಂಥ, ಸಂಘದಲ್ಲಿ ತೊಡಗಿಸ್ಕೊಳ್ತಕ್ಕಂಥ ಎಲ್ಲ ರೈತಾಪಿ ಸಮುದಾಯಕ್ಕೆ ಸಂಘ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸ ಮಾಡಲಿ ಅಂತ ಮಾತನ್ನು ಹೇಳಿ, ಭಾಳ ಪ್ರೀತಿಯಿಂದ ಸಂತೋಷದಿಂದ ನಮ್ಮ ಜೊತೆ ಬಂದು ಈ ಕೆಲಸ ಅವಕಾಶ ಮಾಡಿಕೊಟ್ಟಂಥ ಈ ಸಭೆಯ ಅಧ್ಯಕ್ಷರಿಗೆ, ಸಂಸ್ಥೆ ಅಧ್ಯಕ್ಷರಿಗೆ, ಎಲ್ಲ ಪದಾಧಿಕಾರಿಗಳ ವಂದನೆಗಳು ಸಲ್ಲಿಸ್ತಾ, ಸನ್ಮಾನ್ಯ ಗುರುನಾಥ ಹೆಗಡೆಯವರ ನಿವೃತ್ತಿ ಜೀವನ ಆರೋಗ್ಯಕರ ಬದುಕಾಗಲಿ ಹಾಗೂ ರಾಮನಾಥ್ ನಾಯ್ಕ ಅವರ ನಿವೃತ್ತಿ ಜೀವನ ಕೂಡ ಆರೋಗ್ಯವಂತ ಬದುಕಾಗಲಿ ಅಂತ ಮಾತನ್ನು ಹೇಳಿ, ನೀವೆರಡು ಜನ ಕಾನೂನಲ್ಲಿ ಮಾತ್ರ ನಿವೃತ್ತಿ ಆಗಿದ್ದೀರಿ. ಆದರೆ ಸಂಘದ ಶ್ರೇಯೋಭಿವೃದ್ಧಿ, ಸಂಘದ ಬೆಳವಣಿಗೆ ಇನ್ನೂ ನಿಮ್ಮ ನಿರಂತರವಾಗಿದೆ ಅಂತಕ್ಕಂಥದ್ದನ್ನು ಕೂಡ ಅಂತ ಹೇಳ್ತಾ, ಹೊಸಬರಿಗೆ ಮಾರ್ಗದರ್ಶನ ಮಾಡಿ ಮತ್ತಷ್ಟು ಸಂಘ ಉತ್ಕೃಷ್ಟಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ ಹೇಳಿ ಮಾತೇಳಿ ತಮ್ಮೆಲ್ಲರಿಗೂ ವಂದನೆ ಅಭಿನಂದನೆ ಸಲ್ಲಿಸಿ, ನಾನು ಮತ್ತೇವೆ ಹೋಗಿ ಮತ್ತೊಂದು ಸಭೆಯಲ್ಲಿ ಭಾಗವಹಿಸಬೇಕು. ಹಾಗಾಗಿ ನಾನು ಅನುಮತಿಯನ್ನು ಕೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯ ಶಾಸಕರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಶ್ರೀ ಗುರುನಾಥ ಹೆಗಡೆ ಸೋಮನಹಳ್ಳಿಯವರಿಗೆ ಹಾಗೂ ಶ್ರೀ ರಾಮದಾಸ್ ನಾಯ್ಕ ಅವರಿಗೆ ಸ್ವತಃ ಅವರ ಮಾನ್ಯ ಶಾಸಕರ ಆಶೀರ್ವಾದ ಪೂರ್ವಕ ಗೌರವ ಇಂಥ ಒಂದು ಶುಭ ಸಂದರ್ಭವನ್ನು ಛಾಯಾಚಿತ್ರಕ್ಕಾಗಿ 1 ನಿಮಿಷ ಬಳಸ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು. ಹಾಗೆ ಮಾನ್ಯ ಶಾಸಕರು, ಇವತ್ತಿನ ದಿವಸ ಆಗಲೇ ಹೇಳಿದೆ ನಾನು, ಸಿರ್ಸಿ KDCC ಬ್ಯಾಂಕ್ನಲ್ಲಿ ಮತ್ತೊಂದು ಕಾರ್ಯಕ್ರಮದಲ್ಲಿ, ಹೀಗೆ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಲೇಬೇಕಾಗಿದೆ. ಯಾಕೆಂದರೆ KDCC ಬ್ಯಾಂಕ್ನ ಅಧ್ಯಕ್ಷರು ಕೂಡ ಅವರನ್ನು ವೇದಿಕೆಯಿಂದ ಬೀಳ್ಕೊಡ್ತಾ ಇದ್ದೀವಿ. ದಯವಿಟ್ಟು ಗೌರವಾನ್ವಿತ ಅಭ್ಯರ್ಥಿಗಳು ಆಸೀನರಾಗಬೇಕಂತ ಅನಿಸ್ಕೊತೀನಿ. ಇದೇ ಸಂದರ್ಭದಲ್ಲಿ ಸಿರ್ಸಿ TMSನ ಅಧ್ಯಕ್ಷರು, ಕಾರ್ಯಕ್ರಮದ ಅಭ್ಯರ್ಥರು ಆಗಿರುವಂತಹ ಹಿರಿಯ ಸಹಕಾರಿಗಳು ಹೌದು, ನ್ಯಾಯವಾದಿಗಳು ಹೌದು ಶ್ರೀಯುತ GT ಹೆಗಡೆ ಕಟ್ಟಿಸರವರು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಂತ ವಿನಸ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಆತ್ಮೀಯರಾಗಿರುವಂಥ ಹಾಲು ಒಕ್ಕೂಟದ ಅಧ್ಯಕ್ಷರು, ಉಪಾಧ್ಯಕ್ಷರಾಗಿ ಸುರೇಶ್ ಚಂದ್ರ ಹೆಗಡೆಯವರೇ, ಈ ಒಂದು ಸಂಘದ ಅಧ್ಯಕ್ಷರು, ಈ ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವಂಥ ನನ್ನ ಸ್ನೇಹಿತರು ಆಗಿರುವಂಥ ಶ್ರೀ ಮೋಹನ್ ಹೆಗಡೆ ಕರ್ತೆಯವರೇ, ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗಿರುವಂಥ ಶ್ರೀ ಗುರುನಾಥ ಹೆಗಡೆ ಸೋಮನಹಳ್ಳಿಯವರೇ ಹಾಗೂ ರಾಮದಾಸ್ ನಾಯ್ಕ ಉಪ್ರೇಕೊಪ್ಪದವರೇ ಹಾಗೂ ವೇದಿಕೆ ಮೇಲೆ ಆಚೆಯಿಂದ ಆಗಿರುವಂಥ ಇನ್ನಿತರ ಮಹನೀಯರೇ, ಮಹಿಳೆಯರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಈ ಸಂಘದ ಅಭಿಮಾನಿ ಸದಸ್ಯ ವೃಂದದವರೇ, ಮಹನೀಯರೇ, ಮಹಿಳೆಯರೇ, ಇದೊಂದು ಈ ಸಂಘದ ಇತಿಹಾಸದಲ್ಲಿ ನೆನಪಿಟ್ಟುಕೊಳ್ಳುವಂಥ ಒಂದು ಕ್ಷಣ ಇದೆ. ಯಾಕೆ ಅಂತಂದರೆ ಕಳೆದ 29 ವರ್ಷದಷ್ಟು ಹಿಂದಿನಿಂದ ಈ ಒಂದು ಸಂಘದಲ್ಲಿ ಸೇವೆಯನ್ನು ಸಲ್ಲಿಸಿ ಎಲ್ಲರಿಗೂ ಪರಿಚಿತರಾಗಿ ಎಲ್ಲರಿಗೂ ಅನುಕೂಲತೆಯನ್ನು ಕಲ್ಪಿಸುವ ದೃಷ್ಟಿಯಲ್ಲಿ
ಸಹಾಯ ಸೌಕರ್ಯಗಳನ್ನು ಮಾಡಿ ಈ ಸೇವೆಯ ಈ ಸಂಘದ ಒಂದು ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸಿ ಇವತ್ತು ನಿವೃತ್ತರಾಗ್ತಾ ಇರುವಂಥ ಈ ಸಂಸ್ಥೆಯ ಕಾರ್ಯದರ್ಶಿಯಾಗಿರುವಂಥ ಗುರುನಾಥ್ ಹೆಗಡೆಯವರು ಹಾಗೂ ಕಳೆದ 33 ವರ್ಷಗಳಿಂದ ಈ ಸಂಘದಲ್ಲಿ ಸಿಬ್ಬಂದಿಯಾಗಿ ಕೆಲಸ ಮಾಡಿ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗ್ತಾ ಇರುವಂಥ ರಾಮದಾಸ್ ನಾಯಕ್ ಉಪ್ರೇಮಪದವರೇ ಹಾಗೂ ಈ ಒಂದು ಸಂದರ್ಭದಲ್ಲಿ ಹಾಜರಿರುವಂಥ ಪತ್ರಿಕಾ ಮಾಧ್ಯಮದವರೇ ಹಾಗೂ ಇನ್ನಿತರ ಮಹನೀಯರು, ಇದೊಂದು ನಾನು ಹೇಳಿದ ಹಾಗೆ ಒಂದು ನೆನಪಿಟ್ಟುಕೊಳ್ಳುವಂಥ ಕಾರ್ಯಕ್ರಮ. ಇದೊಂದು ಸಣ್ಣ ಮುಂಚೆ ಬನವಾಸಿ ರಸ್ತೆಯಲ್ಲಿ ಇರುವಂಥ ಒಂದು ಈ ಮುಂಚಳ್ಳಿ ಸೊಸೈಟಿಯ ಕ್ಷೇತ್ರ ಸಂಘಟನೆ. ಇಲ್ಲಿ ರೈತರ ಉತ್ಪನ್ನವು ಸಹಿತವಾಗಿ ಆದಷ್ಟಿಂದ ಸ್ವಲ್ಪ ಸಣ್ಣದೇ ಉಳಿದ ಕ್ಷೇತ್ರಗಳಂತೆ ದೊಡ್ಡ ಪ್ರಮಾಣದಲ್ಲಿ ಸಾವಿರಾರು ಎಕರೆ ಭಾಗಾಯತ ಜಮೀನು ಅಥವಾ ಕೃಷಿ ಜಮೀನು ಸೇರಿಕೊಂಡಿರುವಂತಹದ್ದಲ್ಲ. ಆದರೂ ಸಹಿತವಾಗಿ ಈ ಒಂದು ಸಂಸ್ಥೆಯ ಹುಟ್ಟು ಹಾಕುವಲ್ಲಿ ಒಂದು ಮುಖ್ಯ ಪಾತ್ರವನ್ನು ವಹಿಸಿ ಆ ಒಂದು ಈ ಸಂಸ್ಥೆಯ ಅಧ್ಯಕ್ಷರಾಗಿ ಈ ಒಂದು ಸಂಸ್ಥೆಯ ಯಾವತ್ತೂ ಆಡಳಿತ ವ್ಯವಹಾರದಲ್ಲಿ ಪ್ರಾಮಾಣಿಕವಾಗಿ ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷರು ಈ ಸಂಸ್ಥೆಯ ಅಧ್ಯಕ್ಷರಾಗಿ ಬಹಳ ವರ್ಷದಿಂದ ಇಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಇವತ್ತು ನಿಮಗೆ ಕಾಣುತ್ತದೆ. ದೊಡ್ಡ ದೊಡ್ಡ ಕಟ್ಟಡಗಳಾಗಿದ್ದಾವೆ. ಇದು ತನ್ನ ಪ್ರಾಮಾಣಿಕವಾದ ಕೆಲಸವನ್ನು ಮಾಡಬೇಕಾಗ್ತದೆ. ಆದರೆ ಒಂದನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ, ನಡೆಯುವವನು ಎಡವೇ ಇರುತ್ತಾನೆ. ಕೆಲವು ಸಂದರ್ಭದಲ್ಲಿ ಪ್ರಾಮಾಣಿಕವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ದರೂ ಸಹಿತವಾಗಿ ಕೆಲವು ಕಾರಣಗಳಿಂದ ಹತ್ತಾರು ಜನರ ಸಾವಿರಾರು ಜನರ ಸಂಪರ್ಕ ಬಂದಿರುವಾಗ ಕೆಲವು ಸರಿ ಅಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಈ ಅಡವಿಗಳು ದೊಡ್ಡಿದ್ದಾವೆ. ಈ ಸಂಘವು ಸಹಿತವಾದ ಆರ್ಥಿಕವಾದ ಸ್ವಲ್ಪ ಮಟ್ಟಿನ ಬಿಕ್ಕಟ್ಟನ್ನು ಅಂಥದೇ ಒಂದು ಪ್ರಕರಣದಿಂದ ಅನುಭವಿಸುವಂಥ ಪ್ರಸಂಗ ಬಂತು. ಆದರೆ ಇದು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಮತ್ತು ಆದಷ್ಟು ಬೇಗ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಲಿ ಅಂತ ಹೇಳುವಂತಹ ಸಂದರ್ಭದಲ್ಲಿ ಹೇಳ್ತಾ, ಸಹಕಾರಿ ಸಂಘಗಳಲ್ಲಿ ಹಲವಾರು ಉಚಿತ ಸಹಕಾರಿ ಸಂಘ, ಅದಕ್ಕೆಲ್ಲರಿಗೂ ಮೂಲ ತತ್ವ ಒಂದೇ, ತಾನು ಎಲ್ಲರಿಗಾಗಿ ಮತ್ತು ಎಲ್ಲರೂ ತನಗಾಗಿ ಅಂತ ಹೇಳುವಂಥ. ಈಗ ಈ ಮಾನ್ಯ ಶಾಸಕರು ಹೇಳಿದ್ದಾರೆ, ಎಲ್ಲರೂ ಕೂಡಿಕೊಂಡು ಒಂದು ಸಂಸ್ಥೆಯನ್ನು ಮಾಡ್ತೀವಿ, ರಚಿಸಿಕೊಳ್ಳುವಂಥದ್ದು ಕೆಲಸ ಮಾಡುವಂಥದ್ದು ಮಾಡಬೇಕು. ಅದಕ್ಕೆ ಬೇಕಾಗಿರುವಂಥ ಹಣಕಾಸನ್ನು ಷೇರು ರೂಪದಲ್ಲೋ ಡಿಪಾಸಿಟ್ ರೂಪದಲ್ಲೋ ಅದು ಈ ಆ ವ್ಯಾಪ್ತಿಯಲ್ಲಿರುವಂಥ ಜನರು ರೈತರು ಮುಖ್ಯವಾಗಿ ಸಹಕರಿಸಬೇಕು ಮತ್ತು ತಮ್ಮ ಬೆಳೆಯನ್ನು ಸಹಿತವಾಗಿ ಇಂಥ ಒಂದು ಸಹಕಾರಿ ಸಂಘದ ಮುಖಾಂತರವಾಗಿ ಮಾರಾಟ ಮಾಡ್ತಾರೆ. ಹೀಗೆ ಮೊದಲನೇದಾಗಿ ಸಹಕಾರಿ ಸಂಘವನ್ನು ಅಭಿವೃದ್ಧಿ ತೆಗೆದುಕೊಳ್ಳಲಿಕ್ಕೆ ಆರ್ಥಿಕವಾಗಿ ಸದೃಢವಾಗಿ ಇರುವ ಸಲುವಾಗಿ ಕೆಲಸ ಮಾಡಬೇಕಾಗ್ತದೆ. ಒಮ್ಮೆ ಇದು ಗಟ್ಟಿ ಸರಿ ಆಯಿತು ಅಂದಾಗ ಆವಾಗ ಇದೇ ಸಂಘವೇ ಇದ್ದು ತನ್ನ ಕ್ಷೇತ್ರದಲ್ಲಿರುವಂಥ ಅಸಹಾಯಕ ಜನರಿಗೆ ಮುಖ್ಯವಾಗಿ ಆರ್ಥಿಕ ಸಹಕಾರವನ್ನು ಅವರ ಮಹಸೂಲನ್ನು ಮಾರಾಟ ಮಾಡಿಕೊಡುವಂಥ ಒಂದು ಕೆಲಸವನ್ನು ಹಾಗೂ ಇನ್ನಿತರೆ ಅವಶ್ಯಕತೆಗಳನ್ನು ತನ್ನ ಕ್ಷೇತ್ರದಲ್ಲಿರುವಂಥ ಮೆಂಬರ್ರ ಅನುಕೂಲತೆ, ಉದಾಹರಣೆಗೆ ಕಿರಾಣಿ ಅಂಗಡಿ ಅಂಥೇಳಿ, ಜವಳಿ ಅಂಗಡಿ ಅಂಥೇಳಿ, ಇನ್ನಿತರೆ ಉಪಯೋಗಿ ವಸ್ತುಗಳ ಅಂಗಡಿ ಅಂಥೇಳಿ ಇವೆಲ್ಲವುಗಳನ್ನು ಈ ಪ್ರಾಥಮಿಕ ಸಹಕಾರಿ ಸಂಘದಿಂದ ನಡೆಸಿಕೊಡಲಿಕ್ಕೆ ಮತ್ತು ತನ್ನ ಕ್ಷೇತ್ರದಲ್ಲಿರುವಂಥ ಯಾವತ್ತೂ ಸಹಕಾರಿ ಬಾಂಧವರಿಗೆ, ಷೇರ್ ಹೋಲ್ಡರಿಗೆ, ರೈತರಿಗೆ ಅನುಕೂಲ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ. ಅದನ್ನು ಮಾಡಬೇಕು. ಇನ್ನು ಈ ಇಂಥ ಸಹಕಾರಿ ಸಂಘದಲ್ಲಾಗಲಿ ಬೇರೆ ಯಾವುದೇ ಒಂದು ಸಹಕಾರಿ ಸಂಘದಲ್ಲಾಗಲಿ ಒಂದು ಕಟ್ಟಡಕ್ಕೆ ಹಾಗೆ 3, 4, 5, 6, 8, 10 ಸ್ತಂಭಗಳಿರ್ತವೆ.
ಅದೇ ರೀತಿಯಾಗಿ ಇದು ಒಬ್ಬರಿಂದ ಹುಟ್ಟಿರುವಂಥದ್ದು, ಒಬ್ಬನಿಂದ ನಡೆಸ್ಕೊಂಡು ಹೋಗ್ತಾರೆ ಅಂಥದ್ದು. ಇದರಲ್ಲಿ ಮುಖ್ಯವಾಗಿ ಪಾತ್ರ ವಹಿಸುವಂಥವರು ಆಡಳಿತ ಕಮಿಟಿ ಮೆಂಬರು ಮತ್ತು ಅದರ ಅಧ್ಯಕ್ಷರು. ಆ ಒಂದು ಸ್ಥಾನವನ್ನು ತೆಗೆದುಕೊಳ್ಳಬೇಕಾದ್ರೆ ಅವರು ಅತಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗ್ತದೆ, ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾಗ್ತದೆ. ಒಂದೇ ಇಂಥ ಸಹಕಾರಿ ಸಂಘ ಮುನ್ನಡೆಯಲಿಕ್ಕೆ ಏನೇನು ಮಾಡಬೇಕು ಅಂತ ಹೇಳುವಂಥದ್ದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದರಂತೆ ಕೆಲಸ ಮಾಡಬೇಕು. ಇದು ಒಂದು ಭಾಗ. ಎರಡನೇದು ಮಹತ್ವ ಬರುವಂಥದ್ದೇ ಅಲ್ಲಿಯ ಸಿಬ್ಬಂದಿಗಳು ಸಹಿತವಾಗಿ ಈ ಆಡಳಿತ ಕಮಿಟಿಯವರು ಅಧ್ಯಕ್ಷರದ್ದು ಇವರು ಕಾಲು ಎಷ್ಟು ಹೇಳುವಂಗಿಲ್ಲ. ಇವತ್ತು ಆರ್ಟ್ಸ್ ಬಂದಾಗ ಒಂದು 4 ವರ್ಷ 5 ವರ್ಷ ಆದಮೇಲೆ ಮುಂದಿನ ಸಾರಿ ಮತ್ತು ಆರ್ಟ್ಸ್ ಬಂದಾಗ ಚುನಾವಣೆಯಲ್ಲಿ ಆರ್ಟ್ಸ್ ಬಂದಾಗ ಮಾತ್ರ ಅವರು ಆ ಸ್ಥಾನಕ್ಕೆ ಬರ್ಬೋದು ವಿನಃ ಖಾಯಂ ಆಗಿ ಇರುವಂಥದ್ದಲ್ಲ, ಅಥವಾ ದೀರ್ಘಕಾಲವಾಗಿ ಅವರು ಇರ್ತಾರೆ ಅಂತ ಹೇಳಲಿಕ್ಕೆ ಬರುತ್ತಿಲ್ಲ. ಆದರೆ ಒಬ್ಬ ನೌಕರ ಅಂತ ಹೇಳುವಂಥದ್ದನ್ನು ಸೇರಿದರೆ ಅವನಿಗೆ 60 ವರ್ಷ ಆಗುವಲ್ಲಿವರೆಗೆ ಸಾಮಾನ್ಯವಾಗಿ ಇಲ್ಲೇ ಕೆಲಸ ಮಾಡ್ತಾ ಇದ್ದಾನೆ. ಅದು ಸ್ವಲ್ಪ ದೀರ್ಘಾವಧಿ ಎಲ್ಲಿ ಅವನಿಗೆ ನೌಕರನಾಗಿ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾನೆ. ಅದರ ಕಾರ್ಯದರ್ಶಿ ಇರ್ಬೋದು ಅಥವಾ ಇನ್ನಿತರೆ ಸಿಬ್ಬಂದಿಗಳು ಅವರೆಲ್ಲರೂ ಇದು ತನ್ನ ಮನೆ ಅಂತ ಹೇಳುವಂಥದ್ದನ್ನು ಗ್ರಹಿಸಿ ತಮ್ಮ ಸೇವೆಯನ್ನು ಸಲ್ಲಿಸಿದರೆ, ಪ್ರಾಮಾಣಿಕವಾದ ಸೇವೆಯನ್ನು ಸಲ್ಲಿಸಿದರೆ ಈ ಸಂಘ ಉದ್ಧಾರ ಆಗಲಿಕ್ಕೆ, ಈ ಸಂಘ ಆಗಲಿ ಯಾವುದೇ ಸಹಕಾರಿ ಸಂಘ ಉದ್ಧಾರ ಆಗಲಿಕ್ಕಾಗಲಿ ಅಭಿವೃದ್ಧಿ ಹೊಂದಲಿಕ್ಕಾಗಲಿ ಅವಕಾಶ ಸಿಗ್ತದೆ, ಹಾಗೆ ಗೊತ್ತಾಗ್ತದೆ. ಇನ್ನು ಮತ್ತೊಂದು ಸ್ತಂಭ ಇದೆ, ತಮಗೆಲ್ಲರಿಗೂ ಗೊತ್ತಿರೋದು, ಇಂಥ ಸಂಘಗಳಲ್ಲಿ ಮೆಂಬರ್ ಆಗಿ ಶೇರ್ ಹೋಲ್ಡರ್ ಆಗಿ ಕೆಲಸ ಮಾಡುವಂಥದ್ದು. ನಿಜವಾಗಿ ಹೇಳಿದರೆ ಅವ್ರದ್ದೇ ಮೊದಲನೇ ಸ್ಥಾನ ಅಂತ ಹೇಳುವಂಥದ್ದು ಹೇಳಿದ್ದು ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಅವರಿಂದನೇ ಆರ್ಥಿಕ ಮೂಲವನ್ನು ತೆಗೆದುಕೊಳ್ತದೆ ಈ ಸಂಘ. ಸರ್ವೇ ಗುಣಾನಾಂ ಕಾಂಚನ ಆಶ್ರಯಂತಿ ಅಂತ ಹೇಳಿ ಏನು ಒಂದು ಗಾದೆ ಇದೆ. ಆರ್ಥಿಕವಾದ ಸಹಾಯವನ್ನು ಅವರು ಹೆಚ್ಚು ಮಾಡ್ತಾರೆ. ಈ ಸಂಘ ತಮ್ಮ ಪಾತ್ರವನ್ನು ಸರಿಯಾಗಿ ನಿರ್ವಹಿಸ್ತಾರೆ. ಆ ಕಾರಣದಿಂದ ಇಂಥ ಒಂದು ಸಹಕಾರಿ ಸಂಘ ಮೂಲದಲ್ಲಿ ಅದನ್ನು ನಡೆಸ್ಕೊಂಡು ಹೋಗುವಂಥ ಆರ್ಥಿಕ ಸಹಾಯ ಮಾಡುವಂಥ ರೈತರು ಮತ್ತು ಇಂಥದ್ದೇ ಸಹಕಾರಿ ಸಂಘದಿಂದ ಸಾಲವನ್ನು ಪಡೀತಾ ಇರುವಂಥ ರೈತರು ಇದರ ಒಂದು ಮೂಲ ಸ್ತಂಭ ಹೇಳಿದ್ರು ತಪ್ಪಾಗಲಿಲ್ಲ. ಅಂಥವರು ಜವಾಬ್ದಾರಿನೂ ಇರ್ತದೆ. ಇಂಥ ಪ್ರಾಥಮಿಕ ಸಹಕಾರಿ ಸಂಘಗಳು ಸರಿಯಾಗಿ ನಡೆದುಕೊಂಡು ಹೋಗಲಿಕ್ಕೆ ಅದರಲ್ಲಿ ತಮ್ಮ ಪಾತ್ರವನ್ನು ರೈತರು ತಮ್ಮ ಪಾತ್ರವನ್ನು ಪ್ರಾಮಾಣಿಕವಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಅವರು ಜವಾಬ್ದಾರರು ಇರ್ತಾರೆ. ಹಾಗಾದಾಗ ಮಾತ್ರ ಆ ಒಂದು ಸಹಕಾರಿ ಸಂಘ ಅತಿ ಒಳ್ಳೆಯ ರೀತಿಯಿಂದ ಅಭಿವೃದ್ಧಿ ಹೊಂದಲಿಕ್ಕೆ ಸಹಾಯ ಆಗ್ತದೆ. ಹಾಗೆ ಈ ಸಹಕಾರಿ ಸಂಘವು ಸಹಿತವಾಗಿ ಇಲ್ಲಿ ಕೆಲಸವನ್ನು ಮಾಡಿರುವಂಥ ಸಿಬ್ಬಂದಿಗಳಾಗಲಿ ಅಥವಾ ಆಡಳಿತ ವರ್ಗದವರಾಗಲಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿ ಅಭಿವೃದ್ಧಿಯನ್ನು ಸಾಧಿಸ್ತಾ ಹೋಗ್ತಾ ಇದೆ. ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಸಾಧಿಸಲಿ ಹೇಳುವಂಥದ್ದನ್ನು ಹೇಳಿ ಕೊನೆಯದಾಗಿ ಇಂದು ನಿವೃತ್ತರಾಗ್ತಾ ಇರುವಂಥ ಶ್ರೀ ಗುರುನಾಥ್ ಹೆಗಡೆ ಸೋಮನಹಳ್ಳಿ ಮತ್ತು ರಾಮದಾಸ್ ನಾಯ್ಕ ಹುಬ್ಬಳ್ಳಿಕೊಪ್ಪ ಇವರು ತಮ್ಮ ಸೇವೆಯಿಂದ ನಿವೃತ್ತರಾಗಿ ವಿಶ್ರಾಂತಿ ಜೀವನವನ್ನು ಪಡೆಯುವಂಥವರಿದ್ದಾರೆ. ಆದ್ದರಿಂದ ಅವರ ಭವಿಷ್ಯ ಜೀವನವು ಸುಖಕರವಾಗಿ ಒಳ್ಳೆಯ ರೀತಿಯಿಂದ ಸಾಗಲಿ, ಅವರಿಗೆ ಒಂದು ಶಾಂತವಾದ ವಾತಾವರಣದಲ್ಲಿ ತಮ್ಮ ಮುಂದಿನ ಜೀವನವನ್ನು ನಡೆಸಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಶ್ರೀಯುತ GT ಹೆಗ್ಡೆ ತಟ್ಟಿಸರವರಿಗೆ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮದ ಮುಖ್ಯ ಅಭ್ಯಾಗತರು ಧಾರವಾಡ ಹಲವು ಒಕ್ಕೂಟದ ಪ್ರಭಾರಿ ಅಧ್ಯಕ್ಷರಾಗಿ ಸಿರ್ಸಿ KDCC ಬ್ಯಾಂಕ್ನ ನಿರ್ದೇಶಕರಾಗಿ 16 ಸಂಘ ಸಂಸ್ಥೆಗಳಲ್ಲಿ ಉನ್ನತ ಸ್ಥಾನವನ್ನು ಹೊಂದಿ ಸಂಘಟನಾ ಚಾತುರ್ಯರಾಗಿರುವಂತಹ ಶ್ರೀಯುತ ಸುರೇಶ್ ಚಂದ್ರ ಹೆಗಡೆ ಕಿಶನ್ ಮನೆ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಕೇಳ್ಕೊತೀನಿ. ಗಾವ ವಿಶ್ವಸ್ಯ ಮಾತರ ನಾವೆಲ್ಲ ನಂಬಿದ ಗೋಮಾತೆಗೆ ವಂದಿಸ್ತೇನೆ. ಇದೊಂದು ಸುಂದರ ಸಂಜೆ. ಉಪಕಾರವನ್ನು ಯಾವತ್ತೂ ಸ್ಮರಿಸಬೇಕು, ಇದು ನಮ್ಮ ಸಂಸ್ಕಾರ. ಈ ಸಂಸ್ಥೆಯ ಶ್ರೇಯಾಭಿವೃದ್ಧಿಯಲ್ಲಿ ನಿರಂತರವಾಗಿ ಕೆಲಸ ಮಾಡಿ ಒಂದು ಹಂತದಲ್ಲಿ ಮನೆಯಲ್ಲಿ ಹೆಂಡತಿ ಮಕ್ಕಳ ಹತ್ರ ಬಯಸ್ಕೊಂಡ್ರೂ ಕೂಡ
ಮನೆಯಷ್ಟೇ ಪ್ರೀತಿಯಿಂದ ಸಂಸ್ಥೆಯನ್ನು ನೋಡಿಕೊಂಡು ನಿವೃತ್ತರಾಗ್ತಾ ಇರುವಂತಹ ಇಬ್ಬರನ್ನು ಸನ್ಮಾನಿಸುವ ಈ ಸುಂದರ ಸಂಜೆಯಲ್ಲಿ ಭಾಗವಹಿಸ್ತಾ ಇರೋದಕ್ಕೆ ತುಂಬ ಸಂತೋಷ ಇದೆ. ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮಾರ್ಗದರ್ಶನ ಮಾಡಿ ತೆರಳಿರುವಂತಹ ನಮ್ಮೆಲ್ಲರ ಪ್ರೀತಿಯ ಶಾಸಕರಾದ ಶಿವರಾಮ್ ಹೆಬ್ಬಾರವರೇ, ಈ ಸಂಸ್ಥೆಯ ಹಿರಿಯರು, ಒಬ್ಬ ಸಂಪೂರ್ಣ ಸಹಕಾರಿ ವ್ಯಕ್ತಿಗಳು ಆದಂತಹ ಸಂಸ್ಥೆಯ ಅಧ್ಯಕ್ಷ ಮೋಹನ್ ಹೆಗ್ಡೆ ಅವರೇ, ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತರು, ಈಗ ಸಿರ್ಸಿಯ ಪ್ರಸಿದ್ಧ TMS ಸಂಸ್ಥೆಯ ಅಧ್ಯಕ್ಷರು ಆದಂತಹ GT ಹೆಗಡೆ ತಟ್ಟಿ ಸರ್ ಅವರೇ, ನೌಕರನಾಗಿ ನಿವೃತ್ತನಾದ ಮೇಲೂ ಕೂಡ ಹೇಗೆ ಪ್ರವರ್ತರಾಗಿ ಇರಬಹುದು ಅನ್ನೋದಕ್ಕೆ ಉದಾಹರಣೆಯಾಗಿ ನಮ್ಮ ಎದುರಿಗೆ ಇರುವಂತಹ ದೊಡ್ಡನಹಳ್ಳಿ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂತಹ SN ಹೆಗ್ಡೆ ಅವರೇ, ಈಗಾಗಲೇ ನಮ್ಮಿಂದ ಸನ್ಮಾನಿಸಿಕೊಂಡಿರುವಂತಹ ಇಬ್ಬರು ಮಹನೀಯರೇ, ನನ್ನ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರೇ, ಈ ಸಂಸ್ಥೆಯ ಉಪಾಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯ ಸದಸ್ಯರೇ ಹಾಗೂ ನನ್ನೆಲ್ಲ ಪ್ರೀತಿಯ ಸದಸ್ಯ ಬಾಂಧವರೇ, ಶ್ರದ್ಧೆಯ ತಾಯಂದಿರೇ, ಸಹೋದರಿಯರೇ, ಮೊದಲನೇದಾಗಿ ನಾನು ಹಾಲು ಉತ್ಪಾದಕ ಸಹಕಾರಿ ಸಂಘ ಉಂಚಳ್ಳಿ ಈ ಸಂಘಕ್ಕೆ ಮಾರ್ಗದರ್ಶನ ಮಾಡಿ ನಮ್ಮ ಹಣಕಾಸಿನ ವ್ಯವಹಾರಕ್ಕೆ ಸಹಕರಿಸಿದ್ದಕ್ಕಾಗಿ ಸನ್ಮಾನಿಸಲ್ಪಟ್ಟಂತಹ 2 ಜನ ಮಹನೀಯರನ್ನು ಉಂಚಳ್ಳಿ ಹಾಲು ಉತ್ಪಾದಕ ಸಹಕಾರಿ ಸಂಘದ ಪರವಾಗಿ ವಿನಮ್ರವಾಗಿ ಅಭಿನಂದಿಸ್ತಾ ಇದ್ದೇನೆ. ನಮ್ಮದೆಲ್ಲ ಸಣ್ಣ ಸಣ್ಣ ಸಂಸ್ಥೆಗಳು. ಈ ಉಂಚಳ್ಳಿ ಹಾಲು ಉತ್ಪಾದಕ ಸಹಕಾರಿ ಸಂಘವನ್ನು ಒಂದು ಬದಲಾವಣೆ ಹಾದಿಯಲ್ಲಿ ತರಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲೊಂದು BMCಯನ್ನು ಮಾಡಿದ್ವಿ. ನಾವು BMC ಮಾಡುವಾಗ ನಮ್ಮ ಏನು ಹಾಲು ಸಂಘಕ್ಕಿಂತ ದೊಡ್ಡ ಪ್ರಮಾಣದ ವ್ಯವಹಾರ ಇಲ್ಲಿ ಚಾಲು ಆಯಿತು. ನಮ್ಮಲ್ಲಿ ಎಲ್ಲ ವ್ಯವಸ್ಥೆಗಳಿಲ್ಲ, ಸೇಫ್ ಲಾಕರ್ ಇರ್ಬೋದು, ದುಡ್ಡನ್ನು ಇಟ್ಟುಕೊಂಡಿರುವಂಥ ವ್ಯವಸ್ಥೆ ಇರ್ಬೋದು. ಆ ಸಮಯದಲ್ಲಿ ಉಂಚಳ್ಳಿ ಸಹಕಾರಿ ಸಂಘ ನಮ್ಮ ಆರ್ಥಿಕ ವ್ಯವಹಾರಕ್ಕೆ ಸಹಕರಿಸಿ ನಮ್ಮ ಹಣಕಾಸಿನ ವ್ಯವಹಾರಕ್ಕೆ ಎಲ್ಲೂ ತೊಂದರೆ ಆಗದಿರೋ ಹಾಗೆ ನಿರ್ವಹಣೆ ಮಾಡಿ ಇವತ್ತು ಉಂಚಳ್ಳಿ ಹಾಲು ಉತ್ಪಾದಕ ಸಂಘ ಕೂಡ ಈ ಜಿಲ್ಲೆಯಲ್ಲಿ ಗುರುಸಿಕೊಳ್ಳಲಿಕ್ಕೆ ಕಾರಣವಾಗಿದೆ. ಹಾಗಾಗಿ ಉಂಚಳ್ಳಿ ಸಹಕಾರಿ ಸಂಘವನ್ನು ನಾನು ಕೃತಜ್ಞನಾಗಿ ಸ್ಮರಿಸ್ತೇನೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಮಾತಾಡಿ ತೆರಳಿದ್ದಾರೆ. KDCC ಬ್ಯಾಂಕಿನ ಅಧ್ಯಕ್ಷರು. ಬಹಳ ವಿಚಾರಿಸುವಂತಹ ದಿನಗಳು ನಮ್ಮ ಎದುರಿಗೆ ಬರ್ತಾ ಇದ್ದಾವೆ. ಒಂದು ಯುದ್ಧ, ಗೊಂದಲ, ಎಲ್ಲ ಬೆಲೆ ಏರಿಕೆಯ ದಿನ ನಮ್ಮ ಕಣ್ಣೆದುರಿಗೆ ಬರ್ತಾ ಇದೆ. ಇನ್ನೊಂದು ಕಡೆ ನಾವು ಬೆಳೆಯುತ್ತಿರುವಂತಹ ಬೆಳೆಗಳಿಗೆ ನಾವು ಕಲ್ಪನೆ ಮಾಡಿದಂತಹ ರೋಗಗಳು ಕೂಡ ಬೆನ್ನತ್ಕೊಂಡು ಬರ್ತಾ ಇದ್ದಾವೆ. ಈ ಎರಡನ್ನು ಬ್ಯಾಲೆನ್ಸ್ ಮಾಡಿಕೊಂಡು ನಮ್ಮ ಬದುಕನ್ನು ವಿನಾ ದೈನ್ಯನ ಜೀವನ ಕಡೆಗೆ ಒಯ್ಯಬೇಕು ಅಂತಾದರೆ ಸೊಸೈಟಿ ಒಂದೇ ಅಲ್ಲ, ಪ್ರತಿಯೊಬ್ಬ ಸದಸ್ಯ ಕೂಡ ಗಂಭೀರವಾಗಿ ಪರಿಗಣಿಸಬೇಕಾದಂಥ ದಿನ ನಮ್ಮ ಎದುರಿಗಿದೆ. ಹಾಗಾಗಿ ವಿಶೇಷವಾಗಿ ತಾಯಂದಿರಲ್ಲಿದ್ದೀರಿ. ಒಂದು ಮನೆ ವ್ಯವಸ್ಥಿತವಾಗಿ ನಡಿಬೇಕು, ಆರ್ಥಿಕವಾಗಿ ಬಲಿಷ್ಠವಾಗಬೇಕು, ಅಥವಾ ಸಮಾಜದ ಮಧ್ಯದಲ್ಲಿ ಗುರುಸಿಕೊಳ್ಳುವಾಗ ಆಗಬೇಕು ಅಂತಂದರೆ ಆ ಮನೆಯ ಗೃಹಿಣಿಯ ಪಾತ್ರ ಬಹಳ ದೊಡ್ಡದಿರ್ತದೆ. ಹಾಗಾಗಿ ತಾವೆಲ್ಲ ವಿಚಾರ ಮಾಡಿ ನಾಳಿನ ದಿನವನ್ನು ಎದುರಿಸುವಂಥ ಶಕ್ತಿಯನ್ನು ನಿಮ್ಮ ಕುಟುಂಬಕ್ಕೆ ಕೊಡಬೇಕು ಅಂತ ವಿನಂತಿಸ್ಕೊಳ್ತಾ, ಈಗಾಗಲೇ ನಿವೃತ್ತರಾಗಿರುವಂತಹ 2 ಜನರ ಸೇವೆ ಈ ಸಂಘಕ್ಕೆ ಮುಂದೆ ಕೂಡ ಸಿಗಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ನನ್ನ KDCC ಬ್ಯಾಂಕಿನ 3 ಜನ ಸಿಬ್ಬಂದಿಗಳು ಕೂಡ ನಿವೃತ್ತರಾಗ್ತಾ ಇದ್ದಾರೆ. ಇವತ್ತು 5:15 ಬರ್ತೇನೆ ಅಂತ ಹೇಳಿದ್ದೆ. ಹಾಗಾಗಿ ಮುಂದಿನವರಿಗೆ ಅವಕಾಶ ಕೊಟ್ಟು ನನಗೆ ಹೋಗಲಿಕ್ಕೆ ತಾವು ಅಪ್ಪಣೆಯನ್ನು ಕೊಡ್ತೀರಿ ಅಂತ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಶ್ರೀಯುತ ಸುರೇಶ್ ಚಂದ್ರ ಹೆಗಡೆ ಕಿಶನ್ಮನೆ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಆಗಲೇ ಅವರೇ ಹೇಳಿದಂತೆ ಸಿರ್ಸಿ KDCC ಬ್ಯಾಂಕ್ನ MD ಅವರಾದಂಥ ಶ್ರೀಕಾಂತ್ ಭಟ್ರವರು ಮತ್ತು ಇನ್ನಿತರ ಇಬ್ಬರು ಇವತ್ತು ವಯೋನಿವೃತ್ತಿಯನ್ನು ಅಲ್ಲಿ ಹೊಂದ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವರಿಗೂ ಕೂಡ ಅಲ್ಲಿ ಬೀಳ್ಕೊಡುಗೆಯನ್ನು ನಡೆಸಲಿಕ್ಕೆ ಅಲ್ಲಿಯ ನಿರ್ದೇಶಕರುಗಳು ಈಗಾಗಲೇ ಅಧ್ಯಕ್ಷರನ್ನ ಮೇಲಿಂದ ಬೀಳ್ಕೊಂಡಿದ್ದಾರೆ. ನಿರ್ದೇಶಕರು ಕೂಡ ಅಲ್ಲಿ ಭಾಗವಹಿಸಬೇಕಾಗುತ್ತೆ. ಹಾಗಾಗಿ
ನಿಮ್ಮೆಲ್ಲರ ಕರತಾಡನೊಂದಿಗೆ ನಾವು ಶ್ರೀಯುತ ಸುರೇಶ್ ಚಂದ್ರ ಹೆಗಡೆ ಕಿಶನ್ ಮನೆಯವರಿಗೆ ಅಭಿನಂದನೆಗಳನ್ನು ಹೇಳೋಣ. ಹಾಗೆ ಹಿರಿಯ ಸಹಕಾರಿಗಳಾದಂಥ ಶ್ರೀಯುತ GT ಹೆಗಡೆ ತಟ್ಟಿಸರ ಅವರು ಕೂಡ ಅನ್ಯ ಕಾರ್ಯದ ನಿಮಿತ್ತ ಅವರು ತೆರಳಬೇಕಾಗಿದೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾವು ಧನ್ಯವಾದಗಳನ್ನು ಹೇಳ್ತಾ ವೇದಿಕೆಯಿಂದ ಬೀಳ್ಕೊಡ್ತಾ ಇದ್ದೀವಿ. ವಂದನೆಗಳು, ಅಭಿನಂದನೆಗಳು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಕಾರ್ಯಕ್ರಮದ ಮುಖ್ಯ ಅಭ್ಯಾಗತರಲ್ಲೊಬ್ಬರಾದಂತಹ ಶ್ರೀಯುತ SN ಹೆಗಡೆ ದೊಡ್ಡನಹಳ್ಳಿಯವರು ದೊಡ್ಡನಹಳ್ಳಿ ಸೇವಾ ಸಹಕಾರಿ ಸಂಘದಲ್ಲಿ ಬೇರೆ ಬೇರೆ ಹುದ್ದೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ತದನಂತರದಲ್ಲಿ ಮುಖ್ಯ ಕಾರ್ಯನಿರ್ವಾಹಕರಾಗಿ ಸೇವೆಯನ್ನು ಸಲ್ಲಿಸಿದರು. ನಿವೃತ್ತಿಯ ನಂತರ ಕೂಡ ಕ್ರಿಯಾಶೀಲವಾಗಿದ್ದು ಅದೇ ಸಂಸ್ಥೆಯ ಅಧ್ಯಕ್ಷರಾಗಿ ಇವತ್ತು ತಮ್ಮ ಸೇವೆಯನ್ನು ಮುಂದುವರಿಸ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಾನು ಅವರನ್ನು ಕಂಡಂತಾನೆ ದೊಡ್ಡನಹಳ್ಳಿ ಭಾಗ ಅಥವಾ ಸಿರ್ಸಿಯಲ್ಲಿ ನಡೆಯುವಂಥ ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಆ ಕಾರ್ಯಕ್ರಮದ ಯಶಸ್ಸಿಗೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡುವಂಥ ಒಬ್ಬ ಸಾಂಸ್ಕೃತಿಕ ವ್ಯಕ್ತಿ ಶ್ರೀಯುತ SN ಹೆಗಡೆ ಅವರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ವಿನಸ್ಕೊತೀನಿ. ಪ್ರಪ್ರಥಮವಾಗಿ ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಹಬ್ಬದ ವಾತಾವರಣ. ನಮ್ಮ ಆತ್ಮೀಯ ಮಿತ್ರರು ಮುಂಚಳ್ಳಿ ಸೇವಾ ಸಹಕಾರಿ ಸಂಘನ ಮುಖ್ಯ ಕಾರ್ಯಕರ್ತರಾದ ಶ್ರೀಯುತ ಗುರುನಾಥ್ ಹೆಗಡೆಯವರೇ, ಜೊತೆಗೆ ಇನ್ನೊಬ್ಬ ನಮ್ಮ ಒಡನಾಡಿಗಳಾದಂಥ ರಾಮದಾಸ್ ನಾಯ್ಕರವರೇ, ಜೊತೆಗೆ ಈ ಸಂಸ್ಥೆಯ ಒಂದು ಸ್ಥಾಪನೆಯನ್ನು ಮಾಡಿ ಸಂಸ್ಥೆಯ ಅಭಿವೃದ್ಧಿಗಾಗಿ ಶ್ರಮಿಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವಂಥ ಹಿರಿಯರಂಥ ಮಾರ್ಗದರ್ಶಕರಂಥ ಶ್ರೀಯುತ ಮೋಹನ್ ಹೆಗಡೆ ಕಬ್ಬೆಯವರೇ, ಉಪಾಧ್ಯಕ್ಷರಾದ ನಾಗರಾಜಣ್ಣವರೇ ಹಾಗೂ ನಿರ್ದೇಶಕ ಮಂಡಳಿಯವರೇ, ನಮ್ಮ ಸ್ನೇಹಿತರ ಮಿತ್ರರಾದಂಥ ಸೋಮೇಗೌಡರವರೇ ಹಾಗೂ ಹಾಲು ಉತ್ಪಾದಕ ಸಹಕಾರಿ ಸಂಘದ ಅಧ್ಯಕ್ಷರಾದ ನಾಯ್ಕರವರೇ, ಎಲ್ಲ ಆಡಳಿತ ಕಮಿಟಿಯವರೇ, ಸಿಬ್ಬಂದಿಗಳೇ ಹಾಗೂ ಎಲ್ಲ ಸೇರಿದಂಥ ಸಭಿಕರೇ, ಈಗಾಗಲೇ ನಮ್ಮ ಗುರುನಾಥ್ ಹೆಗಡೆಯವರು ಸೇವಾ ನಿವೃತ್ತರಾಗಿದ್ದಾರೆ. ಒಂದು ಸಂಘದಲ್ಲಿ ಕೆಲಸ ಮಾಡೋದು ತುಂಬ ಕಷ್ಟ. ಯಾಕೆಂದರೆ ನಮ್ಮ ಪೂರ್ವ ಭಾಗದಲ್ಲಿ ಮತ್ತೂ ಕಷ್ಟ. ಯಾಕೆಂದರೆ ನಾವು ಅನುಭವಿಸಿದ್ದೇವೆ. ನಮ್ಮಲ್ಲಿ ಆರ್ಥಿಕವಾಗಿ ಬಡವರಿದ್ದಾರೆ. ಒಂದು ಸಮಾಧಾನ ಅಂದರೆ ಜನರು ಆರ್ಥಿಕವಾಗಿ ಬಡವರಿದ್ದರೂ ಸಹಿತ ಅವರ ಹೃದಯ ಶ್ರೀಮಂತಿಗೆ ತುಂಬ ಅಪಾರವಾದ್ದು. ಬಡವರಾದರೂ ಸಹಿತ ಅವರ ಹೃದಯ ಶ್ರೀಮಂತಿಗೆ, ಯಾಕೆಂದರೆ ಅಷ್ಟು ಪ್ರೀತಿಯನ್ನು ತೋರಿಸ್ತಾರೆ ಅವರು. ನಾವು ಅವ್ರಿಗೆ ಸದಾ ಸ್ಪಂದನೆ ಮಾಡಿದರೆ ಅವ್ರು ನಮ್ಮನ್ನು ಯಾವಾಗಲೂ ಮರೆಯುವುದಿಲ್ಲ. ಇದು ನನ್ನ ಅನುಭವ. ಜೊತೆಗೆ ಈಗ ಸಂಘದಲ್ಲಿ ಕೆಲಸ ಮಾಡಬೇಕಾದ್ರೆ ಕೆಲವಷ್ಟು ಜನ ಜಗಳ ಮಾಡಲಿಕ್ಕೆ ಬರ್ತಾರೆ. ಪರ್ಪಸ್ಲಿ ಏನೂ ಇರೋದಿಲ್ಲ. ನಮ್ಮ ಹತ್ರ ನಮಗೆ ಪ್ರಚೋದನೆ ಕೊಡೋದು, ಜಗಳ ಮಾಡೋದು ನಮ್ಮನೆ ಬರ್ತಾರೆ. ಆದರೆ ನಮಗೆ ಆ ಕುರ್ಚಿ ಮೇಲೆ ಕೂತ ನಾವು ಜಗಳ ಮಾಡಿ ಕೊಡೋದಿಲ್ಲ. ಅವ್ರು ಹೇಳಿದ್ದನ್ನು ನಾವು ಹೇಳಿಸ್ಕೊಳ್ಬೇಕಾ. ಇವೆಲ್ಲ ಅನುಭವ ನಮ್ಮ ಗುರುನಾಥ್ ಹೆಗಡೆ ಅವರಿಗೆ ಇದೆ, ರಾಮದಾಸನ್ ಅವರಿಗೆ. ಈ ಸಂಘದಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ತಾಳ್ಮೆ ಅತಿ ಮುಖ್ಯ. ಆ ತಾಳ್ಮೆ ಹೊಂದಿದ್ರೆ ನಾವು ಏನನ್ನು ಬೇಕಾದ್ರೂ ಸಾಧಿಸ್ಬೋದು. ಜೊತೆಗೆ ನನ್ನ ಅನುಭವ ಅಂದರೆ ನಾವು ಬಡವರಿಗಾಗಿ ಕೆಲಸ ಮಾಡಬೇಕು. ನನ್ನ ಪೀರಿಯಡ್ನಲ್ಲಿ ನಾವು ಮಾಡಿದ್ದು ಅಷ್ಟೇ. ಶ್ರೀಮಂತರ ಕಡೆ ಹೆಚ್ಚು ನಾವು ಲಕ್ಷ್ಯ ವಹಿಸೋದಿಲ್ಲ. ಆಯಿತು, ಯಾರು ಬಡವರು ಬಂದಿರೋ ತಕ್ಷಣ ಸ್ಪಂದನೆ ಮಾಡ್ತೇವೆ. ಆ ರೀತಿ ನಾವು ಮಾಡಿದ್ರೆ ಮಾತ್ರ ನಾವು ಬೇರೆಯವ್ರನ್ನ ಮೇಲಕ್ಕೆ ಎತ್ತಬೇಕು ಹೊರತು ನಾವು ಕೆಳಗೆ ತುಳಿಬಾರ್ದು. ಯಾರು ಭಗವಂತ ಇರ್ತಾರೆ, ನಮ್ಮನ್ನು ನೋಡ್ತಾ ಇರ್ತಾರೆ. ನಾವು ಯಾವುದು ಬೇರೆಯವ್ರ ಕಷ್ಟ ಕಾಲದಲ್ಲಿ ನೆರವಾದರೆ ಭಗವಂತ ನಮ್ಮನ್ನು ನೆರವು ಮಾಡ್ತಾರೆ. ಅವರನ್ನು ಒಂದು ಅವರ ಆರ್ಥಿಕ ಮಟ್ಟವನ್ನು ನಾವು ಏರಿಸಬೇಕು ಹೊರತು ಕೆಳಗಡೆ ಮಾಡಬಾರ್ದು. ಆ ದಿಸೆಯಲ್ಲಿ ನಾವು ಕೆಲಸವನ್ನು ಮಾಡಬೇಕು. ಆ ಕೆಲಸವನ್ನು ನಮ್ಮ ಗುರುನಾಥ್ ಹೆಗಡೆಯವರು, ಯಾಕೆಂದರೆ ನಮಗೆ ನಾವು ದೊಡ್ಡನಹಳ್ಳಿಯವರ ಸಹಿತ ನಮ್ಮ ಹುಂಚಳ್ಳಿಯ ಹಲವಾರು ಸ್ನೇಹಿತರು, DJ ಅವರು ಹಲವಾರು ಜನ ಸ್ನೇಹಿತರಿದ್ದಾರೆ. ನಮ್ಮ ವಿಶ್ವೇಶ್ವರ ಮೋಹನ್ ಹೆಗಡೆ ಮಗನವರು VM ಮಾಡಿದ್ದಾರೆ, ಹಲವಾರು ಜನ ಸುಬ್ರಾಯ ಭಟ್ಟಿದ್ದಾರೆ, ಹಲವಾರು ಜನ ಇದ್ದಾರೆ. ಆ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕು. ಆ ಕೆಲಸವನ್ನು ರಾಮದಾಸ, ಯಾಕೆಂದರೆ ಆ ವಿಭಾಗದ ಕೆಲಸವನ್ನು ತುಂಬ ಕಷ್ಟ. ಏಕೆಂದರೆ ದಿವಸ ಬೆಳಗ್ಗೆ ಜಗಳ ಪಗಳ ಎಲ್ಲ ಇರ್ತದೆ. ಅವರನ್ನು ಸಂಭಾಳಿಸಿಕೊಂಡು ನಾವು ಕೆಲಸ ಮಾಡಬೇಕಾಗ್ತದೆ. ಆ ದಿಸೆಯಲ್ಲಿ ಗುರುನಾಥ್ ಹೆಗಡೆ ಅವರು ಹಾಗೂ ರಾಮದಾಸನ್ ಅವರು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ತಮ್ಮ ಸೇವೆಯನ್ನು ಅವರು ಇನ್ನೂ ಹೆಚ್ಚಿನ ಮಾಡಲಿ. ಜೊತೆಗೆ ಈಗ ನಾವು ಕಾರ್ಯದರ್ಶಿ ಆದಾಗ ಅವರು ನಮ್ಮ ಮೋಹನವರು ಹೇಳಿದಾಗೆ, ಈಗ ಹೆಬ್ಬಾರ್ ಸರ್ ಹೇಳಿದ್ದಾರೆ, ಆರ್ಥಿಕವಾಗಿ ದುರ್ಬಲರಾದ ಮೇಲೆ ತರಬೇಕು ಮತ್ತು ಅದಕ್ಕೆ ಬೆಂಬಲವಾಗಿ ನಾವು ಕೀಳಿಸ್ಬೇಕಿರ್ತೇವೆ ಹೇಳಿದಂತೆ ಎಲ್ಲರೂ ಅವರು ಮಾತನ್ನು
ನಮಗೆ ಮಾರ್ಗದರ್ಶನ ನೀಡಿದ್ದಾರೆ. ನಾವು ಸಬಲರಾಗಿ ಅವರಿಗೆ ಆರ್ಥಿಕವಾಗಿ ಸಹಾಯವನ್ನು ಮಾಡೋಣ ಹೇಳ್ತಾ ಮುಂದಿನ ದಿನಗಳಲ್ಲಿ ಅವರಿಗೆ ಅವರು ತಮ್ಮ ಗಂಡ ಹೆಂಡತಿಗೆ ಶ್ರೀ ದೇವರು ಇನ್ನೂ ಹೆಚ್ಚಿನ ಆರೋಗ್ಯ ಕೊಟ್ಟು ಸಂಸ್ಥೆಯ ಆಗುವವುಗಳ ಬಗ್ಗೆ ಅವರಿಗೆ ಇನ್ನೂ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಹೇಳ್ತಾ, ಜೊತೆಗೆ ನೂತನವಾಗಿ ಕಾರ್ಯದರ್ಶಿಯಾಗಿರುವಂಥ ಅಣ್ಣಪ್ಪ ನಾಯ್ಕರು ಅವರು ಯಂಗ್ ಆ್ಯಂಡ್ ಎನರ್ಜೆಟಿಕ್, ಅವ್ರಿಗೆ ಸಹಿತ ಬೆಂಬಲವಾಗಿ ನಿಂತು ಹೊಸ ಹುಡುಗರಿರ್ತಾರೆ, ಸಮಸ್ಯೆಗಳು ನೂರಾರು ಇರುತ್ತೆ. ಆ ಸಂದರ್ಭದಲ್ಲಿ ಗುರು ಹೆಗ್ಡವರು, ಮೋಹನ್ ಹೆಗ್ಡರು ಇರ್ತಾರೆ, ಬಾಕಿ ರಾಮದಾಸ್ ಇವರ ಸಹಕಾರವನ್ನು ತಗೊಂಡು ನಮ್ಮ ಅಣ್ಣಪ್ಪ ನಾಯ್ಕರಿಗೆ ಸಹಕಾರ ಕೊಟ್ಟು ಈ ಸಂಸ್ಥೆಯನ್ನು ಇನ್ನೂ ಹೆಚ್ಚಿನ ಉತ್ತಮ ನಡೆಸ್ಕೊಂಡು ಹೋಗಲಿಕ್ಕೆ ದೇವರು ಅನುಗ್ರಹ ಮಾಡಲಿ ಅಂತ ಹೇಳ್ತಾ ನಾನು 4 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಶ್ರೀಯುತ SN ಹೆಗಡೆ ದೊಡ್ಡನಳ್ಳಿ ಅವರಿಗೆ. ಕಳೆದ 29 ವರ್ಷಗಳ ಕಾಲ ಮುಖ್ಯ ಕಾರ್ಯನಿರ್ವಾಹಕ ಹುದ್ದೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಇವತ್ತು ನಿವೃತ್ತಿಗೊಳ್ತಾ ಇರುವಂತಹ ಶ್ರೀಯುತ ಗುರುನಾಥ್ ಹೆಗಡೆ ಸೋಮನಹಳ್ಳಿ ಇವರ ಅಂತರಾಳದ ಮಾತನ್ನು ಸೇವಾ ದಿನಗಳಲ್ಲಿ ಹಾಗೂ ಕೃತಜ್ಞತಾಪೂರ್ವಕವಾದ ಅವರ ಮಾತುಗಳನ್ನು ಆಡಲಿಕ್ಕಾಗಿ ಈ ವೇದಿಕೆಯನ್ನು ಅವರಿಗೆ ಬಿಟ್ಟುಕೊಡ್ತಾ ಇದ್ದೇನೆ. ನಮ್ಮ ಹಿರಿಯರು, ಸಂಘದ ಅಧ್ಯಕ್ಷರು ಆದಂತಹ ಶ್ರೀ ಮೋಹನ್ ವಿಶ್ವೇಶ್ವರ ಹೆಗಡೆಯವರೇ ಹಾಗೂ SN ಹೆಗಡೆ ದೊಡ್ಡನಳ್ಳಿಯವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ನಮ್ಮ ಸಂಘದ ಎಲ್ಲ ನಿರ್ದೇಶಕರುಗಳೇ ಹಾಗೂ ಆತ್ಮೀಯ ಸದಸ್ಯ ಬಾಂಧವರೇ ಹಾಗೂ ಎಲ್ಲ ನಾಗರಿಕರೇ, ನಾನು ಕಳೆದ 29 ವರ್ಷಗಳಿಂದ ಇಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇನೆ. ಕೆಲವು ಸಂದರ್ಭಗಳಲ್ಲಿ ಕೆಲವು ಸಲ ನಾವು ಸಂಘವನ್ನು ನಡೆಸಬೇಕಿದ್ರೆ ಎಲ್ಲರಿಗೂ ಸರಿಯಾಗಿ ಎಲ್ಲರಿಗೂ ಹೇಳೋಂಗೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಅದು ಕಾನೂನುಬದ್ಧವಾದಂಥ ಒಂದು ಕೆಲವಷ್ಟು ಕಟ್ಟಳೆಗಳಿರ್ತದೆ. ಆ ಪ್ರಕಾರವಾಗಿ ನಾವು ನಡೆಯುವಾಗ ಕೆಲವು ಜನರಿಗೆ ನೋವು ಆಗಿರ್ಬೋದು, ಅದನ್ನು ಕ್ಷಮಿಸಿ ಹಾಗೂ ಸಹಕಾರವನ್ನು ಇಲ್ಲಿಯ ತನಕ ನನಗೆ ಅತ್ಯುತ್ತಮವಾಗಿ ಸಹಕಾರ ನೀಡಿದಂತಹ ಎಲ್ಲ ಸದಸ್ಯರುಗಳಿಗೂ, ಸಾಲಗಾರರಿಗೂ, ಠೇವುದಾರರಿಗೂ ಹಾಗೂ ಈ ಹಿಂದಿನ ಆಡಳಿತ ಮಂಡಳಿಯವರು ಹಾಗೂ ಇಂದಿನ ಆಡಳಿತ ಮಂಡಳಿಯವರಿಗೂ ಹಾಗೂ ನಮಗೆ ತಿದ್ದಿ ತೀಡಿ ಮುಖ್ಯವಾಗಿ ಮಾರ್ಗದರ್ಶನವನ್ನು ನೀಡಿದಂತಹ ನಮ್ಮ ಹಿರಿಯರಾದ ತಂದೆ ಸ್ವರೂಪರಾದ ಮೋಹನ್ ವಿಶ್ವೇಶ್ವರ ಹೆಗಡೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಇನ್ನು ಮುಂದೆ ನಮ್ಮ ಸಂಘವು ಇನ್ನೂ ಬಲಿಷ್ಠವಾಗಿ ಉತ್ತಮವಾಗಿ ಸಾಗುವಲ್ಲಿ ನಿಮ್ಮ ಒಂದು ಸಹಕಾರ ಅತಿ ಮುಖ್ಯ. ಠೇವುದಾರರು ತಮ್ಮ ಠೇವುಗಳನ್ನು ಸಂಘದಲ್ಲಿಯೇ ತೊಡಗಿಸಿ, ಅವಶ್ಯಕತೆ ಇರುವವರು ಸಾಲವನ್ನು ಪಡೆದುಕೊಂಡು ಸಂಘವನ್ನು ಇನ್ನೂ ಬಲಿಷ್ಠಗೊಳಿಸುವಲ್ಲಿ ತಮ್ಮ ಸಕ್ರಿಯವಾಗಿ ನೀವು ಪಾಲ್ಗೊಳ್ಳುತ್ತೀರಿ ಅಂತ ಆಶಿಸುತ್ತಾ, ಇಲ್ಲಿಯವರೆಗೆ ನನಗೆ ಸಹಕಾರ ನೀಡಿದ ತಮಗೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್. ಅತ್ಯಂತ ಭಾವುಕರಾಗಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದಂತಹ ಶ್ರೀಯುತ ಗುರುನಾಥ್ ಹೆಗಡೆ ಸೋಮನಹಳ್ಳಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಕ್ಲರ್ಕ್ ಆಗಿ 33 ವರ್ಷಗಳ ಕಾಲ ಈ ಸೇವಾ ಸಹಕಾರಿ ಸಂಘದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ 2018ರಲ್ಲಿ ವಯೋನಿವೃತ್ತಿಗೊಂಡರೂ ಕೂಡ ಸೊಸೈಟಿಯ ಸೊಸೈಟಿ ಮೇಲಿನ ಅಭಿಮಾನದಿಂದ ಇವತ್ತಿನವರೆಗೂ ಕೂಡ ಅವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಂಥವರು ಶ್ರೀಯುತ ರಾಮದಾಸ್ ನಾಯ್ಕ ಉಪ್ಳೆಕೊಪ್ಪರ್ ಅವರು. ಅವರ ಅಂತರಾಳದ ಮಾತಿಗಾಗಿ ಈ ವೇದಿಕೆ. ಎಲ್ಲರಿಗೂ ನಮಸ್ಕಾರ.
ನನಗೆ ಹೆಚ್ಚು ಮಾತಾಡಲಿಕ್ಕೆ ಗೊತ್ತಿಲ್ಲ. ಆದರೂ ಕೂಡ ನನ್ನ ಅಂತರಾಳದ ಮಾತು ಹೇಳಬೇಕಂದ್ರೆ 32 ವರ್ಷದ ತನಕ ನೀವು ಎಲ್ಲರೂ ನನ್ನ ಒಂದು ಮಗನ ಸ್ವರೂಪದಲ್ಲಿ ನೋಡಿಕೊಂಡು, ಮನೆಯ ಕುಟುಂಬದ ಒಬ್ಬ ಸದಸ್ಯನನ್ನು ನಾನು ನೋಡಿಕೊಂಡು ನನ್ನನ್ನು ಸಂತೈಸಿದೆ. ಅದೇ ರೀತಿ ನಮ್ಮ ಕಮಿಟಿಯವರು, ಅಧ್ಯಕ್ಷರು, ಹಿಂದಿನ ಕಮಿಟಿಯವರು, ಈಗಿನ ಕಮಿಟಿಯವರು ಎಲ್ಲರೂ ಸೇರಿ ನನ್ನನ್ನು ಒಂದು ಕಲ್ಲನ್ನು ಮೂರ್ತಿ ರೂಪದಲ್ಲಿ ಮಾಡಿ ನನ್ನನ್ನು ಸಹಕರಿಸಿದೆ. ಇನ್ನೂ ಹೆಚ್ಚಿಗೆ ನನ್ನ ಹತ್ರ ಏನು ಹೇಳಲಿಕ್ಕಾಗೋದಿಲ್ಲ. ನಂದೇನಾದರೂ ತಪ್ಪು ಇದ್ದಲ್ಲಿ ಕ್ಷಮಿಸಿ, ನಾನು ಮಾತು ಮುಗಿಸ್ತೇನೆ. ಶ್ರೀಯುತ ರಾಮದಾಸ್ ನಾಯ್ಕ್ ಕೊಪ್ಲೆಕೊಪ್ಪರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥವರು ಈ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು ಆಗಿರುವಂಥ ಶ್ರೀಯುತ ಮೋಹನ್ ಹೆಗ್ಡೆ ಕಬ್ಬೆ ಅವರು ತಮ್ಮ ದೂರದೃಷ್ಟಿತ್ವವನ್ನು ಇಟ್ಟುಕೊಂಡು ಈ ಸಂಘವನ್ನು ಮುನ್ನಡೆಸ್ತಾ 95ರ ಇಳಿ ಪ್ರಾಯದಲ್ಲೂ ಕೂಡ 18ರ ಯುವಕರಂತೆ 90ರ ಇಳಿ ಪ್ರಾಯದಲ್ಲೂ ಕೂಡ 18ರ ಯುವಕರಂತೆ ಸಹಕಾರಿ ಕ್ಷೇತ್ರದಲ್ಲಿ ಲವಲವಿಕೆಯಿಂದ ತಮ್ಮನ್ನು ತೊಡಸ್ಕೊಂಡಂಥವರು ಶ್ರೀಯುತ ಮೋಹನ್ ಹೆಗ್ಡೆ ಕಬ್ಬೆ ಅವರು. ನನಗೆ ಒಂದು ವಿಶೇಷ ಅನುಭವ ಅಂತಂದರೆ, ಅವರು ಸಿರ್ಸಿ APMCಯ ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ಅವರ ಕಾರ್ಯಚಟುವಟಿಕೆ ಮತ್ತು ಸಹಕಾರಿ ಇದ್ರ ಬಗ್ಗೆ ಅವರ ನಿಲುವುಗಳನ್ನು ನಾನು ಕಣ್ಣಾರೆ ನೋಡಿದ್ದೆ. ಜೊತೆಗೆ ಈ ಸೊಸೈಟಿಯ 2-3 ಸಲ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಬಂದಾಗ ಕೂಡ ಅವರ ಕಾರ್ಯವೈಖರಿಯನ್ನು ನಾನು ಮಾಡಿದ್ದೆ. ಜೊತೆಗೆ ನಾನೇ ತಂದೆಯನ್ನು ನೋಡಿದ ನೆನಪಿಲ್ಲ ನನಗೆ. ನಮ್ಮ ತಂದೆಯವರ ಅಗ್ರಿ ಆತ್ಮೀಯರು ಶ್ರೀಯುತ ಮೋಹನ್ ಹೆಗ್ಡೆ ಕಬ್ಬೆ ಅವರು. ಅಧ್ಯಕ್ಷೀಯ ಮಾತನಾಡಬೇಕು ಅಂತೇಳಿ ವಿನಸ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಒಂದೆರಡು ಮಾತಾಡಲಿಕ್ಕೆ ಅಪೇಕ್ಷೆ ಪಡ್ತೀನಿ. ಸೇವೆಗೆ ನಿವೃತ್ತಿ ಇಲ್ಲ. ಪರಮಾತ್ಮ ಉಸು ಇರುತ್ತರನ್ನು ಪ್ರತಿಯೊಬ್ಬನೂ ಸೇವೆ ಮಾಡಬಹುದು. ಹಾಗೆ ನಾನು ಹುಟ್ಟಿದ್ದು ಊಟ ಹೆಗಡೆ ಊರು ಮೇಲಿಗೆ, ಬಂದಿದ್ದು ಶಿರ್ಸಿಗೆ, ಉದ್ಯೋಗ ಸೈಕಲ್ ಮೇಲೆ 1968ನೇ ಇಸ್ವಿ ದೀಪಾವಳಿ ಪರಿಸರ ಶಿರ್ಸಿ ಬಂದೆ. ಅಲ್ಲಿಂದ 10 ವರ್ಷ ಶಿರ್ಸಿಗೆ ಇದ್ದು ಕಬ್ಬೆ ಬಂದೆ. ಕಬ್ಬೆ ಬಂದ ನಂತರ ಭತ್ತದ ಬೇಸಾಯ ಆರಂಭ ಮಾಡಿದೆ. ಭತ್ತದ ಬೇಸಾಯದಿಂದ ಹೊಟ್ಟೆ ತುಂಬುತ್ತದೆ, ಆದರೆ ಅಗತ್ಯದ ಹಣಕಾಸು ಸಂಗ್ರಹ ಆಗಲಿಲ್ಲ. ಕಬ್ಬೆ ಒಂದು ಅಲ್ಲಿಂದ ಶಿರ್ಸಿ ತಾಲೂಕಿನ ಪೂರ್ವ ಭಾಗ ಊಟಿ ಭತ್ತ. ಆ ಅನುಭವದಿಂದ ನಾನು ಅಡಿಕೆ ಬೇಸಾಯವನ್ನು ಆರಂಭ ಮಾಡಿದೆ. ಶಿರ್ಸಿ ತಾಲೂಕಿನ ಪೂರ್ವ ಭಾಗದೊಳಗೆ ಹಾಗೆ ವರ್ಷದ ವರ್ಷ ಭತ್ತ ನಿಲ್ಲಿಸಿ ಅಡಿಕೆ ಬೇಸಾಯ ಆರಂಭ ಆಯಿತು. ಈ ಏರಿಯಾ ಕೂಡ ಅಡಿಕೆ ಬೇಸಾಯ ಆರಂಭ ಮಾಡಿತು. ಪೂರ್ವ ಭಾಗ, ಶಿರ್ಸಿ ತಾಲೂಕಿನ ಪೂರ್ವ ಭಾಗ. ಅಲ್ಲಿಂದ ಸೊಸೈಟಿಯನ್ನು ಕಟ್ಟಿದೆ. ಅಡಿಕೆ ಬೇಸಾಯ ಆರಂಭ ಆಯಿತು. ಶಿರ್ಸಿ ತಾಲೂಕು ಕೂಡ ಅಡಿಕೆ ಬೇಸಾಯ ಆರಂಭ ಮಾಡಿತು. ಸಾಮಾನ್ಯವಾಗಿ ಪಶ್ಚಿಮ ಭಾಗದಾಗೆ ಆರ್ಥಿಕವಾಗಿ ಗಟ್ಟಿ ಆಗ್ತಾ ಬಂತು. ಅಲ್ಲಿಂದ 1969ನೇ ಇಸ್ವಿಯಲ್ಲಿ ಎಲ್ಲ ರೈತರಿಗೂ ನೆರವಾಗಬೇಕು, ಸಹಾಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಸಂಘ ಸ್ಥಾಪನೆ ಮಾಡಿ
ಅಲ್ಲಿಂದ ಬೆಳೆಸ್ತಾ ಸಂಘ ಇವತ್ತು ಎಲ್ಲ ರೈತರಿಗೆ ಆರ್ಥಿಕ ಸಹಾಯ ಮಾಡುವ ಮಟ್ಟಕ್ಕೆ ಬಂದಿದೆ. ಈ ಭಾಗದ ರೈತರು ಕೂಡ ಅದರ ಪ್ರಯೋಜನ ಪಡ್ಕೊಂಡು ಹೆಚ್ಚಿನ ಬೆಳೆ ಬೆಳೆಯುವ ಒಂದು ಅಭ್ಯಾಸವನ್ನು ಮಾಡಬೇಕು, ಇದು ನನ್ನ ಉದ್ದೇಶ. ಆ ಉದ್ದೇಶದಿಂದ ರೈತರಿಗೆ ಹಣಕಾಸು ಸಹಾಯ ಬೇಕು ಅಂತೇಳಿ ಈ ಸಂಘ ಆರಂಭ ಮಾಡಿ ಇಷ್ಟು ದತ್ತಪ್ರಾಯರು ಭಾಳ ಸ್ನೇಹಿತರಾಗಿದ್ದು ನನಗೆ. ಆ ಹಿನ್ನೆಲೆಯಲ್ಲಿ 1 ಎಕರೆ ಜಾಗ ಫ್ರೀಯಾಗಿ ನಮ್ಮ ಸಂಘಕ್ಕೆ ಕೊಟ್ಟು ಸಂಘ ಕೊಟ್ಟು ಆ ನಂತರ 4ನೇ ವರ್ಷ ಹಾಲು ಸೊಸೈಟಿ ಆರಂಭ ಆಯಿತು. ಈ ರೈತರಿಗೆ ಒಂದು ಉಪದಂಡ ಬೇಕು, ಆರ್ಥಿಕ ಸಬಲ ಆಗಬೇಕಾದ್ರೆ ಉಪದಂಡ ಬೇಕು ಅಂತೇಳಿ ಹಾಲು ಸೊಸೈಟಿ ಆರಂಭ ಆಯಿತು. ಈ ರೈತರಿಗೆ ಸರ್ಕಾರದ ಸಂಬಂಧ ಆಗಬೇಕು. 4ನೇ ವರ್ಷ ಪಂಚಾಯತ್ ಅದೇ ಇಷ್ಟು ದತ್ತಪ್ರಾಯದಿಂದ 1 ಎಕರೆ ಜಾಗ ಖರೀದಿಯಾಗಿ ಪಂಚಾಯತ್ ಆದಮೇಲೆ ದವಾಖಾನೆ, ದನ ದವಾಖಾನೆ, ಮೊಸರು ದವಾಖಾನೆ ಎಲ್ಲ ಜನರಿಗೆ ಅಗತ್ಯದ ಸಲಕರಣೆಗಳು ಈ ಭಾಗಗಳಿಗೆ ಬಂದು ಮುಂಚೆ ಏನೂ ಇಲ್ಲ. ಬೇಜಾರಲ್ಲಿ ಈ ಜನಕ್ಕೆ ಬರೀ ಈ ವ್ಯವಹಾರ ಆಯಿತು, ಈ ಜನಕ್ಕೆ ಬರೀ ಈ ವ್ಯವಹಾರ ಆಯಿತು, ಏನೂ ಇಲ್ಲ. ಎಲ್ಲ ಒಂದಕ್ಕೊಂದು ಅರಿವಾಯಿತು. ಇಲ್ಲಿ ಜನ ಜಾಗೃತ ಆದರು. ಪಶ್ಚಿಮ ಭಾಗದಾಗೆ ಅಡಿಕೆ ಬೇಸಾಯವನ್ನು ಆರಂಭ ಮಾಡುವುದು, ಅದಕ್ಕೆ ಅಗತ್ಯದ ಬೋರ್ವೆಲ್ ಬೇಕು, ನೀರು ಬೇಕು. ಅದೆಲ್ಲದಕ್ಕೂ ಈ ಸಂಘ ಆರ್ಥಿಕ ನೆರವಾಯಿತು. ಹೀಗೆ ಈ ಭಾಗ ಸಹಿತವ, ಪೂರ್ವ ಭಾಗ ಸಹಿತವ ಆರ್ಥಿಕ ಸಲಹೆ ಪಡ್ಕೊಂಡು ಆರ್ಥಿಕ ಅಗತ್ಯ ಆಗಬೇಕು ಅಂತದ್ದು ಉದ್ದೇಶಿಸಿದ ಈ ಸಂಘ ನಡೆದು ಈ ಮಟ್ಟಕ್ಕೆ ಬಂದಿದೆ. ನನಗೆ ವಯಸ್ಸಾಯಿತು 90. ಈ ಸಂಘ ಸ್ಥಿರವಾಗಿರಬೇಕು, ಶಾಶ್ವತವಾಗಿರಬೇಕು. ಈ ಭಾಗದ ರೈತರಿಗೆಲ್ಲ ಆರ್ಥಿಕ ನೆರವಾಗಬೇಕು, ಇದು ನನ್ನ ಉದ್ದೇಶ. ರೈತರು ಜಾಗೃತ ಆಗಿದ್ದಾರೆ. ಆ ಒಂದು ದೃಷ್ಟಿಯಲ್ಲಿ ಈ ಸಂಘ ರೈತರಿಗೆ ಬೆನ್ನೆಲುಬಾಗಬೇಕು. ರೈತರಿಗೆ ಯಾವ್ಯಾವ ಕಾಲದೊಳಗೆ ಯಾವ್ಯಾವ ರೀತಿಯ ಸಹಾಯ ಬೇಕು ಅದನ್ನು ಮಾಡಬೇಕು. ಇವತ್ತು ಅನುಭವಿ ಕಾರ್ಯದರ್ಶಿ ಗುರು ಹೆಗಡೆಯವರು ನಿವೃತ್ತಿ ಆಗ್ತಾ ಇದ್ದಾರೆ. ನನ್ನದು ಒಂದೇ ಒಂದು ಮಾತು, ನಿವೃತ್ತಿ ಅಂತಂದರೆ ಕೇವಲ ಪಗಾರಿ, ಸೇವೆಗೆ ನಿವೃತ್ತಿ ಇಲ್ಲ, ಸೇವೆಗೆ ನಿವೃತ್ತಿ ಇಲ್ಲ. ಭಗವಂತ ಇರೋ ತನಕ, ಶ್ವಾಸ ಇರೋ ತನಕ ಸೇವೆ ಮಾಡುವುದು. ನಿಮ್ಮ ಇಡೀ ಸೇವೆಯ ಅನುಭವ ಇನ್ಮೇಲೆ ಆಗುವುದು. ಇಲ್ಲಿವರೆಗೆ ನಿಮ್ಮ ಜೀವನದ ರಕ್ಷಣೆ ಆಯಿತು, ಇನ್ಮೇಲೆ ನಿಮ್ಮ ಸೇವೆ. ಇಡೀ ಜೀವನದೊಳಗೆ ನೀವೇನು ಅನುಭವ ಮಾಡಿಕೊಂಡಿದ್ರಿ, ಅದೆಲ್ಲ ಅನುಭವ ಈ ಭಾಗದ ರೈತರಿಗಾಗಬೇಕು. ಆ ಅನುಭವ ಈ ಭಾಗದ ರೈತರಿಗಾಗಬೇಕು. ಅದು ಆಗಲಿ ಈ ಸಂಘ ಸ್ಥಿರವಾಗಿ ಶಾಶ್ವತವಾಗಿ ನಡೀಲಿ. ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ
ಅದು ಆಗಬೇಕು. ನನಗೆ ವಯಸ್ಸಾಯಿತು, ನಿಮ್ಮಂಥ ನನಗಿಂತ ಕಡಿಮೆ ವಯಸ್ಸಿನ ಯುವಕರಿಗೆ ಜಾಗ್ರತೆ ಮಾಡುವಷ್ಟು ನನ್ನ ಕೆಲಸ. ಆ ರೀತಿಯಲ್ಲಿ ನಿಮ್ಮೆಲ್ಲರಿಗೂ ಜಾಗ್ರತೆ ಮಾಡ್ತಾ ಇವತ್ತು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಆ ಒಂದು ಅವಕಾಶ ಸಿಕ್ಕಿದ್ದಕ್ಕಾಗಿ, ತಮ್ಮೆಲ್ಲರನ್ನ ಜಾಗೃತಿ ಮಾಡುವಂಥ ಒಂದು ಅವಕಾಶ ಸಿಕ್ಕಿದ್ದಕ್ಕಾಗಿ ನನಗೆ ತುಂಬ ಸಂತೋಷ ಆಗಿದೆ. ಆ ಒಂದು ದೃಷ್ಟಿಯಲ್ಲಿ ಈ ಸಂಘ ಸ್ಥಿರವಾಗಿ ಬೆಳೆಯಲಿ, ಶಾಶ್ವತವಾಗಿ ಬೆಳೆಯಲಿ, ಇಲ್ಲಿ ಜನರು ಬೆನ್ನೆಲುಬಾಗಿ ಬೆಳೆಯಲಿ ಅಂತೇಳಿ ಹಾರೈಕೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಯುತ ಮೋಹನ್ ಹೆಗ್ಡೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸಹಕಾರಿ ಸಂಘದ ಪರವಾಗಿ ವೇದಿಕೆಯ ಎಲ್ಲರ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಕೊನೆಯ ಹಂತಕ್ಕೆ ನಾವು ಬರ್ತಾಯಿದ್ದೀವಿ. ಸಭಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬರ್ತಾಯಿದ್ದೀವಿ. ಅದಕ್ಕೂ ಪೂರ್ವದಲ್ಲಿ ಒಂದು ಸೂಚನೆ. ಆಗಮಿಸಿರುವಂಥ ಎಲ್ಲ ಊರಿನ ನಾಗರಿಕರಿಗೆ ಅಲ್ಪೋಪಹಾರದ ವ್ಯವಸ್ಥೆ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಸ್ವೀಕರಿಸಬೇಕು. ನಂತರದಲ್ಲಿ ಸರಿಯಾಗಿ 8 ಗಂಟೆಗೆ ಇದೇ ವೇದಿಕೆಯಲ್ಲಿ ಭಕ್ತ ಸುಧನ್ವ ಅನ್ನುವಂಥ ಪೌರಾಣಿಕ ಯಕ್ಷಗಾನ ಪ್ರದರ್ಶನಗೊಳ್ತಾ ಇದೆ. ಆ ಪೌರಾಣಿಕ ಯಕ್ಷಗಾನ ಪ್ರದರ್ಶನದಲ್ಲಿ ಭಾಗವತರಾಗಿ ಜನಪ್ರಿಯ ಭಾಗವತರಾದಂತಹ ಶ್ರೀಯುತ ರಾಮಕೃಷ್ಣ ಹೆಗಡೆ ಹಿಲ್ಲೂರವರು ಹಾಗೂ ಪ್ರಸನ್ನ ಭಟ್ ಪಳಕ್ಕಲ್ ಅವರು ಪಾಲ್ಗೊಳ್ತಾ ಇದ್ದಾರೆ. ಮೊದಲೇ ವಾದನದಲ್ಲಿ ಶ್ರೀಯುತ ಅನಿರುದ್ಧ ಹೆಗಡೆ ವರ್ಗಾಸರರವರು ಹಾಗೂ ವಾದನದಲ್ಲಿ ಶ್ರೀಯುತ ಗಣೇಶ್ ಗಾಂವ್ಕರ್ ಹಲವಳ್ಳಿಯವರು ಪಾಲ್ಗೊಳ್ತಾ ಇದ್ದಾರೆ. ಮುಮ್ಮೇಳದ ಪಾತ್ರದಲ್ಲಿ ಖ್ಯಾತ ಪಾತ್ರಧಾರಿಗಳಾದಂತಹ ಶ್ರೀ ಸುಬ್ರಹ್ಮಣ್ಯ ಚಿಟ್ಟಾಣಿಯವರು ಹಾಗೂ ಶ್ರೀ ಕಾರ್ತಿಕ್ ಚಿಟ್ಟಾಣಿಯವರು ಹಾಗೂ ಶ್ರೀ ಸುಧೀರ್ ಉಪ್ಪೂರವರು ಹಾಗೂ ಶ್ರೀ ಮಂಜುನಾಥ್ ಹೆಗಡೆ ಹಿಲ್ಲೂರವರು ಹಾಗೂ ಕುಮಾರ್ ಪ್ರತೀಕ್ ಹೊಸಮನೆಯವರು ಪಾತ್ರಧಾರಿಗಳಾಗಿ ಪಾಲ್ಗೊಳ್ತಾ ಇದ್ದಾರೆ. ಆ ವೇಳೆಗೆ ತಾವೆಲ್ಲ ಉಪಸ್ಥಿತರಿರಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಕೊನೆಯ ಹಂತ ವಂದನಾರ್ಪಣೆ. ಇದು ಕೇವಲ ಸಭೆಯ ವಂದನಾರ್ಪಣೆ. ನಂತರದಲ್ಲಿ 8 ಗಂಟೆಗೆ ಯಕ್ಷಗಾನ ಆರಂಭಗೊಳ್ಳುತ್ತೆ. ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಅಧ್ಯಕ್ಷರಿಗೆ, ಕಾರ್ಯಕ್ರಮದ ಮುಖ್ಯ ಅಭ್ಯಾಗತರುಗಳಿಗೆ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ನಿರ್ದೇಶಕರುಗಳಿಗೆ, ಉಪಾಧ್ಯಕ್ಷರಿಗೆ ಹಾಗೂ ಸಭೆಯಲ್ಲಿ ಇಷ್ಟೊತ್ತು ಕುಳಿತು ಚಂದಗಾಣಿಸಿಕೊಟ್ಟಂಥ ತಮಗೆಲ್ಲರಿಗೂ ಜೊತೆಗೆ ಮಾಧ್ಯಮ ಮಿತ್ರರಿಗೆ, ನಮ್ಮ ಕಾರ್ಯಕ್ರಮವನ್ನು ಸುಂದರವಾಗಿ ವಿಡಿಯೋ ಚಿತ್ರೀಕರಣ ಮಾಡ್ತಾ ಇರುವಂಥ ವಿಶ್ವಂಬರ TV ಪ್ರತಿನಿಧಿಗಳಿಗೆ, ಸೌಂಡ್ ಸಿಸ್ಟಮನ್ನು ಹಾಗೂ ಲೈಟ್ ಸಿಸ್ಟಮನ್ನು ವಹಿಸಿಕೊಂಡಂಥ ಶ್ರೀಯುತ PP ಹೆಗಡೆ ಸಿರ್ಸಿ ಅವರಿಗೆ, ಜೊತೆಗೆ ಛಾಯಾಗ್ರಾಹಕರಿಗೆ, ಹಾಗೆ ಇವತ್ತಿನ ದಿವಸ ಗೌರವ ಸನ್ಮಾನವನ್ನು ಸ್ವೀಕರಿಸಿ ಸೇವೆಯಿಂದ ನಿವೃತ್ತಿಗೊಳ್ತಾ ಇರುವಂಥ ಇಬ್ಬರು ನಿವೃತ್ತರಿಗೂ ಕೂಡ ಎಲ್ಲರಿಗೂ ವಂದನೆಗಳು, ಅಭಿನಂದನೆಗಳನ್ನು ಹೇಳ್ತಾ ಸಭಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಮಾಡಿದಂಥ ಗಿರಿಧರ ಹೆಗಡೆಯವರಿಗೂ ಧನ್ಯವಾದಗಳು.